ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟಾರೋ ರೀಡಿಂಗ್. ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀವು ನಂಬಿರುವಂತಹ ದೈವದಿಂದ ಏನು ಸಂದೇಶ ಬರ್ತಾ ಇದೆ, ನಿಮ್ಮ ಎನರ್ಜಿ ಯಾವ ರೀತಿ ಆಗಲಿದೆ, ಯಾವ ರೀತಿ ಬದಲಾಗುವಂಥದ್ದಿದೆ, ಏನು ಸಂದೇಶ ನೀವು ನಂಬಿರುವಂತಹ ದೈವ ಕೊಡ್ತಾ ಇದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ನೀವು ನಂಬುವಂತಹ ದೈವದಿಂದ ಯಾವೆಲ್ಲ ಸೂಚನೆ ನಿಮಗೆ ಬರ್ತಾ ಇದೆ, ಯಾವ ವಿಚಾರವಾಗಿ ನೀವು ಎಚ್ಚರಿಕೆಯಿಂದ ಇರಬೇಕು, ಯಾವ ವಿಚಾರ ನಿಮಗೆ ಮುನ್ಸೂಚನೆ ಕೊಡ್ತಾ ಇದೆ ಆ ದೈವ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ 3 ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. 3 ಕಾರ್ಡ್ಗಳ ಮೇಲೆ 3 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವಂತಹ ಕಾರ್ಡ್, ಯಾವ ಕಾರ್ಡ್ ಇರುವಂತಹ ಸ್ಟೋನ್ ಇದೆಯಲ್ಲ, ನಿಮ್ಮ ಮನಸ್ಸಿಗೆ ತುಂಬಾನೇ ಹತ್ರ ರೆಸೊನೇಟ್ ಆಗ್ತಿದೆ, ಆ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ನೀವು ನಂಬಿದಂತಹ ದೈವದಿಂದ ಏನು ಸಂದೇಶ ಬರ್ತಾ ಇದೆ ಅಂತ ಹೇಳಿ, ಯಾವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾನೇ, ಯಾವೆಲ್ಲ ಮುಂದಿನ ಮುನ್ಸೂಚನೆ, ಈಗಿನ ಮುನ್ಸೂಚನೆ, ಹಾಗೆ ಏನೆಲ್ಲ ಬರುವಂಥದ್ದು, ಏನೆಲ್ಲ ಇರುವಂಥದ್ದು, ಯಾವೆಲ್ಲ ವಿಚಾರದಲ್ಲಿ ನೀವು ಎಚ್ಚರಿಕೆಯಿಂದ ಇರಬೇಕು ಅನ್ನುವ ವಿಚಾರವಾಗಿ ದೈವದಿಂದ ನಿಮಗೆ ಸೂಚನೆ ಕೊಡ್ತಾ ಇದೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ ನಾನು ಮೊದಲನೆಯ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ದಯವಿಟ್ಟು ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಬೇಕಾಗತ್ತೆ. ಓಕೆ, ಯಾಕೆಂದರೆ ಎಲ್ಲ ಸ್ಲಾಟ್ಸ್ಗಳು ಬೇಗ ಬೇಗ ಬುಕ್ ಮಾಡ್ಕೊಂಡಿರ್ತಾರೆ. ಸೊ ಹಾಗಾಗಿ ನೀವು ಕೂಡ ಮುಂಚಿತವಾಗಿ ಬುಕ್ ಮಾಡ್ಕೊಳ್ಬೇಕಾಗತ್ತೆ. ಆ ದಿನದಲ್ಲೇ ಸಿಗ್ಬೋದು ಅಥವಾ ಮಾರನೇ ದಿನಕ್ಕೆ ಸಿಗಬಹುದು ನನ್ನ ಅಪಾಯಿಂಟ್ಮೆಂಟ್ ಅಂತ ಹೇಳ್ಬೋದು. ಯಾರೆಲ್ಲ ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ನೀವು ನಂಬಿರುವಂತಹ ದೈವದಿಂದ ಏನು ಸಂದೇಶ ಬರ್ತಾ ಇದೆ, ಯಾವ ವಿಚಾರವಾಗಿ ಆ ದೈವ ನಿಮ್ಮ ಜೊತೆ ಇದೆ, ಅಥವಾ ಏನಾಗ್ತಿದೆ ನಿಮ್ಮ ಜೀವನದಲ್ಲಿ, ಏನಾಗುವಂತಹ ವಿಚಾರದಲ್ಲಿ ನಿಮಗೆ ದೈವ ಸೂಚನೆ ಕೊಡ್ತಾ ಇದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಯಾರೆಲ್ಲ ಮೊದಲನೆಯ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಲ್ಲ, ನಿಮ್ಮ ಎನರ್ಜಿ ಹೇಗಿದೆ ನೋಡೋಣ. ಇಲ್ಲಿ 5 ಆಫ್ ಸ್ವಾರ್ಡ್ಸ್ ಬಂದಿದೆ. ಓಕೆ, ಇಲ್ಲಿ ಯಾರಿಗೋ ಬೈದು ಆಗಿರ್ಬೋದು, ಅಥವಾ ಯಾರನ್ನೋ ನೋಯಿಸಿ, ನೀವು ಪರ್ಟಿಕ್ಯುಲರ್ ಆಗಿ ನೀವು ಯಾರು ಕಾರ್ಡ್ ರೀಡಿಂಗ್ನ ನೋಡ್ತಾ ಇದ್ದೀರಿ, ಯಾರನ್ನಾದ್ರೂ ನೋವು ಮಾಡಿದ್ರೆ, ನಾನು ಗೆದ್ದೆ ಅಂತ ಏನಾದರೂ ಅನ್ಕೊಂಡಿದ್ರೆ ಅದು ನಿಮ್ಮ ತಪ್ಪು ಕಲ್ಪನೆ. ನೀವು ಆ್ಯಕ್ಚುಲ್ ಆಗಿ ನೀವು ಏನು ಮಾಡ್ತಿದ್ದೀರಿ ಅಂತ ಹೇಳಿದ್ರೆ, ಪಟ್ಟ ಮಾತಿನಲ್ಲಾಗಿರ್ಬೋದು, ಅಥವಾ ಇನ್ನೊಂದು ಏನೋ ಅದನ್ನ ಸರಿಯಾದ ರೀತಿಯಲ್ಲಿ ಹೇಳೋಕ್ಕಾಗ್ದೇನೋ, ಅಥವಾ ಇನ್ನೊಂದು ಮತ್ತೊಂದು ಮಾಡಿ ನೀವು ಆ ಕೆಲವೊಂದು ವಿಚಾರಗಳನ್ನೇನಿದೆಯಲ್ಲ ಬೇಗನೆ ಟ್ರಿಗರ್ ಆಗುವಂಥದ್ದು, ಹಾಗೆ ಬೇಗನೆ ಮಾತನಾಡಿದಂಥದ್ದು, ಹಾಗೆ ಇನ್ನೊಬ್ಬರಿಗೆ ನಿಮ್ಮ ಮಾತುಗಳಿಂದ ನೋವಾಗಿರುವಂಥದ್ದು ಕಾಣ್ತಾ ಇದ್ದೀನಿ. ನೀವು ಬೈದು ಸಮಾಧಾನ ಆಯಿತು ನಿಮಗೆ ಅಂತ ಅನಿಸಿದ್ರೆ ಅದು ಸಮಾಧಾನ ಅಲ್ಲ. ನೀವೇ ಬೇರೆ ರೀತಿಯಲ್ಲಿ ಮತ್ತೊಂದು ಸಲ ಕೊರಗುವಂತಹ ರೀತಿಯಲ್ಲಿ ಆಗ್ತಾ ಇದೆ. ಬೇರೆ ಬೇರೆ ವಿಚಾರವಾಗಿ ನೀವು ಕೊರಗ್ತಿದ್ದೀರಿ, ಕೊರಗುವಂಥದ್ದಾಗ್ತಾ ಇದೆ. ಹಾಗೆ ನೀವು ನಿಮ್ಮ ಶತ್ರುಗಳನ್ನ ನೀವೇ ಹುಟ್ಟಿಸ್ಕೊಳ್ತಾ ಇದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ. ನೀವು ನಂಬಿರುವಂತಹ ದೇವಿ ಆಗಿರಬಹುದು, ದೈವ ಆಗಿರಬಹುದು, ಪ್ರಕೃತಿ ಆಗಿರಬಹುದು, ಯೂನಿವರ್ಸ್ ಆಗಿರ್ಬೋದು, ಅದು ನಿಮ್ಗೆ ಏನು ಸೂಚನೆ ಕೊಡ್ತಾ ಇದೆ ಅಂತ ಹೇಳಿದ್ರೆ, ನೀವು ಯಾರಿಗೋ ಬಹಳ ಸಮಾಧಾನ ಇರುವಂತಹ ವ್ಯಕ್ತಿಗಳಿಗೋ, ಅಥವಾ ನಿಮ್ಮನ್ನ ತುಂಬಾನೇ ಟ್ರಿಗರ್ ಮಾಡಿದ್ರು ಅಂತ ವ್ಯಕ್ತಿಗಳಿಗೆ ಏನಾದರೂ ಅಂದು ಇಲ್ಲಿ ನಿಮಗೆ 4 ಜನ ಅನ್ನುವಂಥವ್ರನ್ನ ಕಟ್ಕೊಳ್ತಾ ಇದ್ದೀರಿ, ಬೆನ್ನಿಂದೆ ತಗೊಳ್ತಾ ಇದ್ದೀರಿ ಅಂತಾನೆ ಹೇಳ್ಬಹುದು ಇಲ್ಲಿ. ಸೊ ಇಲ್ಲಿ 7 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಬಹಳಷ್ಟು ಮುಂದಿನ ಹೆಜ್ಜೆ ಇಡೋದಕ್ಕೆ ಬಹಳಷ್ಟು ಕನ್ಫ್ಯೂಷನ್ ಆಗುವಂಥದ್ದು, ಅಥವಾ ನಾನು ಎಲ್ಲ ಕೆಲಸ ಮಾಡಿಬಿಟ್ಟಿದ್ದೀನಿ, ಮುಂದೆ ನಾನು ಏನು ಮಾಡುವಂಥದ್ದೇ ಇಲ್ವೇನೋ ಅನ್ನುವ ರೀತಿಯಲ್ಲಿ ಫೀಲ್ ಮಾಡ್ಕೊಳ್ಳುವಂಥದ್ದು, ಇರುವಂತಹ ಕೆಲಸದಲ್ಲಿ ಈಗ ಏನು ಸಮಾಧಾನ ಸಿಗ್ತಾ ಇದೆಯಲ್ಲ ಅಷ್ಟೇ ಸಾಕು ಅನ್ನುವ ಕನ್ಫ್ಯೂಷನ್ಗೆ ಹೋಗುವಂಥದ್ದು, ಅಥವಾ ಇರುವ ಕೆಲಸದಲ್ಲಿ ನಿಮಗೆ ಅನುಮಾನ ಬರುವಂಥದ್ದು. ಈಗ ಏನು ಇದೀರಿ ನಿಮಗೆ ಒಂದಷ್ಟು ಅನುಮಾನ ಕಾಡುವಂಥದ್ದು, ಅಯ್ಯೋ ಈ ರೀತಿ ಇದ್ರೆ ಸರಿನಾ, ಆ ರೀತಿ ಇದ್ರೆ ಸರಿನಾ, ಈ ರೀತಿ ಇರಬೇಕಾ, ಈ ರೀತಿ ಇರಬಾರ್ದಾ, ಬಹಳಷ್ಟು ಕನ್ಫ್ಯೂಷನ್ಗೆ ಒಳಗಾಗ್ತಾ ಇರುವಂಥದ್ದು. ಮುಂದೆ ಹೆಜ್ಜೆ ಇಡೋದಕ್ಕೇನೆ ಬಹಳ ನಾನು ಯಾವ ರೀತಿ ಇರಬೇಕು ಅನ್ನುವಂಥದ್ದೇ ನೀವು ಮರಿತಾ ಇದ್ದೀರಿ. ಇಲ್ಲಿ ಕೆಲವೊಬ್ರು ಈ ರೀಡಿಂಗ್ ಏನು ನೋಡ್ತಾ ಇದ್ದೀರಲ್ಲ, ಕೆಲವೊಬ್ರು ಈ ರೀಡಿಂಗ್ ನೋಡ್ತಾ ಇರೋರು ಕೆಲಸದಲ್ಲೂ ಕೂಡ ಬಹಳಷ್ಟು ಗೊಂದಲನ ನೀವು ಬರ್ತಾ ಇದ್ದೀರಿ. ಕೆಲಸದಲ್ಲೂ ಕೂಡ ಈಗ ಮನೆಯಲ್ಲಿರೋ ಹೆಣ್ಮಕ್ಳಿಗೂ ನಾನು ಏನು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಒಂದು ಕೆಲಸ ಮಾಡ್ತೀರಿ, ಮತ್ತೆ ಒಂದು ಕಡೆ ಕೂರ್ತೀರಿ, ಮತ್ತೆ ಒಂದು ಕಡೆ ಕೆಲಸ ಮಾಡ್ತೀರಿ, ಆ ಮೈಂಡಲ್ಲಿ ಸಾಕಷ್ಟು ಯೋಚನೆಗಳನ್ನು ತುಂಬಿಕೊಂಡಿದ್ದೀರಿ. ನಿಮಗೆ ನೀವೇ ಯೋಚನೆ ಮಾಡಿ, ನೀವು ಮುಂದೆ ಹೋಗ್ತಾ ಇದ್ರೆ ಎಲ್ಲಾನು ಇದೆ,
ಅದಕ್ಕೆ ನಾನು ಯಾವಾಗಲೂ ಏನು ಸಜೆಸ್ಟ್ ಮಾಡ್ತೀನಿ ನಿಮ್ಗಳಿಗೆ ಅಂತ ಹೇಳಿದ್ರೆ, ನೀವೇನಾದ್ರೂ ಕೆಲಸ ಮಾಡ್ತಾರೆ ತುಂಬಾ ಮೈಂಡ್ ಫ್ಲಿಕ್ಚುಯೇಟ್ ಆಗ್ತಾ ಇದೆ, ನಾನು ತುಂಬಾ ಮೈಂಡ್ ಫ್ಲಿಕ್ಚುಯೇಟ್ ಆಗ್ತಿರೋರಿಗೆ ಮೂನ್ ಸ್ಟೋನ್ ಹೇಳಿರ್ತೀನಿ. ಸೊ ಅಂಥವ್ರಿಗೆ ತುಂಬಾ ಮೈಂಡ್ ಫ್ಲಿಕ್ಚುಯೇಟ್ ಆಗ್ತಾ ಇದೆ, ನನಗೆ ಏನೇನೋ ಆತಂಕಗಳನ್ನ ತಗೊಂಡ್ಬಿಡೋದು, ಆರಾಮಾಗೇ ಇರ್ತೀರಿ, ಯಾವುದೋ ಆಗೋಗಿರುವಂತಹ ಘಟನೆಗಳನ್ನ ಮನ್ಸಿಗೆ ತಗೊಳ್ಳುವಂಥದ್ದು, ಆ ಮಾಡ್ತಿರೋ ಕೆಲಸಗಳನ್ನ ಅರ್ಧಂಬರ್ಧಕ್ಕೆ ಬಿಡುವಂಥದ್ದು, ನಾಳೆ ಬೆಳಿಗ್ಗೆ ಏನ್ ಮಾಡಬೇಕು ಅನ್ನುವಂತಹ ಯೋಚನೆ ಕನ್ಫ್ಯೂಷನ್ ಸ್ಟೇಟ್ಗೆ ಹೋಗುವಂಥದ್ದು, ಈ ರೀತಿ ಎಲ್ಲ ಮಾಡ್ಕೊಳ್ತಾ ಇದ್ರಿ. ನಾನು ಇಂಥವ್ರಿಗೆ ಏನ್ ಹೇಳ್ತೀನಿ ಅಂತ ಹೇಳಿದ್ರೆ, ಮೊಬೈಲ್ನಲ್ಲೋ ಟಿವಿನಲ್ಲೋ ರೇಡಿಯೋದಲ್ಲೋ FM ಅಲ್ಲೋ ಎಲ್ಲೋ ಒಂದ್ ಕಡೆ ಬರೀ ನಿಮ್ಗೆ ಮೋಟಿವೇಶನಲ್ ಆಗುವಂತ ರೀತಿಯಲ್ಲೋ ಅಥವಾ ಒಳ್ಳೆಯ ಸಾಂಗ್ ಮ್ಯೂಸಿಕ್ ನಮ್ಮ ಬ್ರೈನ್ನ ನಮ್ಮನ್ನ ಹೀಲ್ ಮಾಡುತ್ತೆ, ಗೊತ್ತಿದ್ಯಾ? ಸೊ ಆ ಮ್ಯೂಸಿಕ್ನ ಹಾಕೊಳ್ಳುವಂಥದ್ದು, ಆ ಮ್ಯೂಸಿಕ್ ಹಾಕೊಂಡು ನಿಮಗೆ ನೀವೇ ಕೆಲಸ ಮಾಡುವಂಥದ್ದು, ಅದೆಲ್ಲ ಏನ್ ಮಾಡುತ್ತೆ, ನಿಮ್ಮ ಮೈಂಡ್ ಡೈವರ್ಟ್ ಮಾಡುತ್ತೆ. ನೀವೇನಾದ್ರೂ ಸೈಲೆಂಟಾಗಿ ಒಬ್ಬರೇ ಕೆಲಸ ಮಾಡ್ತಾ ಇರೋದು, ಸೈಲೆಂಟಾಗಿ ಕೂತ್ಕೊಳ್ಳೋದು, ಬೆರೀದೇ ಇದ್ದಂಗೆ ಬೇರೆಯವ್ರ ಜೊತೆಗೆ ಈ ರೀತಿ ಎಲ್ಲ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಬೇಡದ್ದೇ ತಲೆಗೆ ಯೋಚನೆ ಆಗ್ತಾ ಇರತ್ತೆ, ಬೇಡದ್ದೇ ಮಾನಸಿಕವಾಗಿ ಕಲ್ಪನೆಗಳನ್ನ ನೀವು ಮಾಡ್ಕೊಳ್ಳುವಂಥದ್ದು, ಮುಂದೆ ಹೆಜ್ಜೆ ಇಡೋದಕ್ಕೆ ಕನ್ಫ್ಯೂಷನ್, ನಾಳೆ ಬೆಳಿಗ್ಗೆ ಇದ್ರೆ ಏನು ಅನ್ನೋದೇ ಅರ್ಥನೇ ಆಗ್ತಾ ಇರೋದಿಲ್ಲ, ಗಾಬರಿಗಳನ್ನ ತಗೊಳ್ಳುವಂಥದ್ದು. ಅಲ್ಲಿ ಕೇತು ವೀಕ್ ಆಗ್ತಾನೆ, ನೀವು ಪದೇ ಯೋಚನೆ ಮಾಡ್ತಾ ಇದ್ರೆ. ಇಲ್ಲಿ ನೋಡಿ, ನೀವು ಯಾರಿಗೂ ಮನ್ಸಿಗೆ ನೋವು ಮಾಡಿದಿರಿ, ಆ ಮನ್ಸಿಗೆ ನೋವಾಗಿರೋದು ನಿಮ್ಗೆ ಕನ್ಫ್ಯೂಷನ್ ಸ್ಟೇಟಿಗೆ ತಂದ್ಬಿಡತ್ತೆ. ಸೊ ನಾನೇನಾದ್ರೂ ಅಂದು ಒಳ್ಳೆಯವಳಾದೆ, ದೊಡ್ಡವನಾದೆ ಅಂತ ನೀವು ಅನ್ಕೊಂಡಿದ್ರೆ ತಪ್ಪು ಕಲ್ಪನೆ. ಅದು ನಿಮ್ಗೆ ಅದು ನಿಮ್ಮ ಮನಸ್ಸಿಗೆ ಅದು ಅರ್ಥ ಆಗ್ತಿದೆ, ನಾನು ಮಾಡ್ತಿರೋದು ತಪ್ಪ ಅಥವಾ ನಾನು ಅಂದಿದ್ ತಪ್ಪ. ಅವರು ಕೆಟ್ಟವರೇ ಆಗಿರಬಹುದು ನಿಮ್ಮ ದೃಷ್ಟಿಯಲ್ಲಿ, ಅವ್ರು ಕೆಟ್ಟವರೇ ಆಗಿದ್ರು ಅವ್ರನ್ನ ಸೈಡಲ್ಲಿ ದೂರ ಇಡಿ. ಅವ್ರನ್ನ ಹರ್ಟ್ ಮಾಡಿ ಮನಸ್ಸಿಗೆ ನೋವು ಕೊಟ್ಟು ನಾವು ದೂರ ಆಗುವಂತ ಅವಶ್ಯಕತೆ ನಮ್ಗಿಲ್ಲ. ಯಾಕೆ ಅದು ಮಾಡೋದು? ಯಾಕೆ ಅವ್ರ ನೋವನ್ನ ನಮಗ್ ಮತ್ತೆ ಕರ್ಮ ಹಚ್ಕೊಳ್ಳೋದು? ನಮಗ್ ನೋವಾಯ್ತಾ, ನಾವು ದೂರ ಸರಿದು ಬಿಡ್ಬೇಕು, ಅವರಿಂದ ಅವಾಯ್ಡ್ ಮಾಡ್ಬೇಕು. ಅವರೇ ನಮ್ಮ ಹತ್ರ ಬರ್ತಾ ಇರ್ತಾರೆ, ಯಾರೇ ಆಗಿರ್ಬೋದು, ಅದು ಎಂಥದ್ದೇ ಸಂಬಂಧ ಆಗಿರ್ಬೋದು, ಅವರೇ ನಮ್ಮ ಹತ್ರ ಬರ್ತಾ ಇರ್ತಾರೆ ಆಗ. ಸೊ ಇಲ್ಲಿ ಸ್ಟಾರ್ ಕಾಣ್ತಾ ಇದೆ. ಇಲ್ಲಿ ಇನ್ನು 1.5-2 ತಿಂಗಳಲ್ಲೇ ಬಹಳಷ್ಟು ಟ್ರಾವೆಲ್ ಮಾಡುವಂಥದ್ದಿದೆ ಅಂತ ತೋರಿಸುತ್ತಂಗೆ. ನೀವು ತುಂಬ ಟ್ರಾವೆಲ್ ಮಾಡ್ತೀರಿ, ಬಹಳಷ್ಟು ಅವಕಾಶಗಳು ಕೂಡ ನಿಮ್ಮ ಲೈಫಲ್ಲಿ ಬರುವಂಥದ್ದಿದೆ. ನನ್ನ ಲೈಫಲ್ಲಿ ಏನೂ ಇಲ್ವೇನೋ, ಈಗ ಹೆಂಗಿದೆ ಅದೇ ಥರನೇ ನಡ್ಕೊಂಡು ಹೋಗುತ್ತೇನೋ ಅಂತ ನೀವು ಅನ್ಕೊಂಡಿದ್ದೀರಿ. ಯಾವುದೇ ಕಾರಣಕ್ಕೂ ಇಲ್ಲ. ಇಲ್ಲಿ ನಿಮ್ಮ ಲೈಫಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಬಹಳಷ್ಟು ಅವಕಾಶಗಳು ನಿಮ್ಮ ಲೈಫಲ್ಲಿ ಬರುವಂಥದ್ದಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಬಹಳಷ್ಟು ಆಪರ್ಚುನಿಟೀಸ್ಗಳು ಬರುವಂಥದ್ದಿದೆ. ಹಾಗೆ ತುಂಬ ಟ್ರಾವೆಲ್ ಮಾಡುವಂಥವ್ರು, ಒಳ್ಳೊಳ್ಳೆ ಪುಣ್ಯಕ್ಷೇತ್ರಗಳಿಗೆ ಹೋಗುವಂಥದ್ದು, ಒಳ್ಳೊಳ್ಳೆ ರೀತಿಯಲ್ಲಿರುವಂಥದ್ದು, ಈ ರೀತಿ ಎಲ್ಲ ನಿಮ್ಮ ಲೈಫಲ್ಲಿ ಬರುವಂಥದ್ದಿದೆ. ಇನ್ನು 1.5 ತಿಂಗಳಲ್ಲಿ ಟ್ರಾವೆಲಿಂಗೋ ಅಥವಾ ನೀವು ಯಾವುದೋ ಒಂದು ಇಂಟರ್ವ್ಯೂಗೆ ಹಾಕಿದ್ರೋ ಅಥವಾ ನೀವೇನೋ ಒಂದು ಕೆಲಸ ಮಾಡಬೇಕು ಅನ್ನುವ ಮೈಂಡ್ಸೆಟ್ನಲ್ಲಿ ಇದ್ರೋ, ಆ ಅವಕಾಶಗಳ ಆ ಬ್ಲಾಕೇಜ್ ಎಲ್ಲ ಓಪನ್ ಆಗುವಂಥದ್ದಿದೆ. ಬಹುಶಃ ಇಲ್ಲಿ ಶ್ರಾವಣದಲ್ಲಿ ಯಾರ್ಯಾರು ನಾನ್ ವೆಜ್ಜೇ ತೆಗೆಸಿದ್ದು ಅದೆಲ್ಲ ಮಾಡಿರ್ತೀರಲ್ಲ, ಆ ನಾನ್ ವೆಜ್ ತಿಂದಿದ್ದಾಗ ಏನಾಗತ್ತೆ ಹೇಳಿದ್ರೆ, ನಮ್ಮ ದೇಹದಲ್ಲಿ ನಮ್ಮ ಆಹಾರ ಏನಿರುತ್ತೆ ಯಾವಾಗಲೂ ಕ್ಲೆನ್ಸ್ ಆಗಿರುತ್ತೆ, ನಮ್ಮ ಯೋಚನೆಗಳು ಪಾಸಿಟಿವ್ ಆಗಿರುತ್ತೆ, ನಮ್ಗೆ ಬರುವಂಥ ಯೋಗಗಳು ಬೇಗ ಹತ್ರಕ್ಕೆ ಬಂದ್ಬಿಡುತ್ತೆ. ನೀವು ಏನು ಈ ಟೈಮಲ್ಲಿ ಈ ಶ್ರಾವಣ ಮಾಸದಲ್ಲಿ ಬಹಳಷ್ಟು ಪೂಜೆ ಪುನಸ್ಕಾರಗಳು ಏನೇನು ಮಾಡ್ಕೊಂಡಿರ್ತೀರಲ್ಲ, ಆ ಯೋಗಗಳೆಲ್ಲ ಬರುತ್ತೆ. ಸೊ ಅದೇನಾದ್ರೂ ಮುಂದಿನ ತಿಂಗಳು ಒಳಗಡೆ ನಿಮ್ಮ ಬ್ಲಾಕೇಜ್ ಓಪನ್ ಆಗ್ಬೋದು ಅನ್ಸುತ್ತೆ. ಇಲ್ಲಿ ಕಿಂಗ್ ಆಫ್ ವಾಂಡ್ಸ್ ಬರ್ತಾ ಇದೆ. ಓಕೆ, ಒಂದು ಯಾವ ರೀತಿ ಸ್ಥಾನಕ್ಕೆ ಹೋಗ್ತೀರಿ ಅಂತ ಹೇಳಿದ್ರೆ, ಈಗ ಯಾವ ರೀತಿ ಭಗವಂತ ಕೊಟ್ಟಿರುವಂತಹ ಟಾಸ್ಕಲ್ಲಿ ಎಲ್ಲ ಗೆದ್ದು ನೀವು ಯಾವ ರೀತಿ ಆಗಿದ್ದೀರಿ ಈಗ ಅಂತ ಹೇಳಿದ್ರೆ, ಒಬ್ಬರಿಗೆ ಬುದ್ಧಿ ಹೇಳಬಹುದು ಅಥವಾ ಇಂಥವರು ಇದೇ ರೀತಿ ಅನ್ನುವಂತಹ ಮೈಂಡ್ಸೆಟ್ ನಿಮ್ಮ ಮನಸ್ಸಿಗೆ ಬರುವಂಥದ್ದು, ಆ ಲೆವೆಲ್ಗೆ ನೀವು ತಲುಪಿದಿರಿ ಅಂತ ಹೇಳ್ತಾ ಇದೆ. ಅಂದರೆ ನೀವು ಯಾರು ಒಳ್ಳೆಯವರು, ಯಾರು ಕೆಟ್ಟವರು, ಯಾವ ರೀತಿ ಡೀಲ್ ಮಾಡಿದ್ರೆ ನನ್ನ ಮುಂದಿನ ಲೈಫ್ ಚೆನ್ನಾಗಿರುತ್ತೆ, ಯಾವ ರೀತಿ ನನ್ನ ಲೈಫ್ನ ಮುಂದೆ ತಗೊಂಡು ಹೋಗಬೇಕು, ಈ ಎಲ್ಲ ವಿಚಾರವಾಗಿ ನಿಮಗೆ ನೀವು ಒಂದಷ್ಟು ಬುದ್ಧಿವಂತಿಕೆನ ಕಲ್ತಿದ್ದೀರಿ. ಆ ರೀತಿ ಅಂದರೆ ಈ ಎಲ್ಲರನ್ನೂ ಇಲ್ಲಿ ನೋಡಿ, ಇಲ್ಲಿ ಮ್ಯಾಪ್ ಅಂದರೆ ಇದಿದೆ, ಪ್ರಪಂಚ ಈ ವ್ಯಕ್ತಿಯ ಹಿಂದೆ ಪ್ರಪಂಚ ಇದೆ. ಸೊ ಇದ್ರ ಅರ್ಥಾತ್ ಏನಂತ ಹೇಳಿದ್ರೆ, ಇವನಿಗೆ ಅರ್ಥ ಆಗಿದೆ ಯಾರ್ಯಾರು ಯಾವ್ಯಾವ ರೀತಿಯಲ್ಲಿದ್ದಾರೆ, ಯಾರ್ಯಾರು ನನ್ನನ್ನು ಹಳ್ಳಕ್ಕೆ ತಳ್ಳುವಂಥವ್ರಿದ್ದಾರೆ, ಯಾರು ನನ್ನ ಏಳಿಗೆ ಬಯಸೋರು, ಯಾರು ನನ್ನ ಏಳಿಗೆ ಬಯಸೋರಲ್ಲ. ಇದು ಎಲ್ಲನೂ ಕೂಡ ನಿಮ್ಮ ಇಷ್ಟು ದಿವಸ ಏನು ಕನ್ಫ್ಯೂಷನ್ ಇತ್ತು ಅದಕ್ಕೆ ಕ್ಲಾರಿಟಿ ತಗೊಂಡು ಎಲ್ಲ ವ್ಯಕ್ತಿಗಳ ಮುಖವಾಡನ
ನೀವು ಕಂಡಿಡಿಯುವಂತಹ ಸ್ಟೇಟ್ಗೆ ಹೋಗ್ತೀರಿ ಅನ್ನೋದು ತೋರಿಸ್ತಾ ಇದೆ. ಇಲ್ಲಿ 6 ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮಿಂದ ದೂರ ಆದಂಥ ವ್ಯಕ್ತಿಗಳು, ಅದು ಯಾವುದೇ ಸಂಬಂಧ ಆಗಿರಲಿ, ದೂರ ಆದಂಥ ಫ್ರೆಂಡ್ಶಿಪ್ಪೋ, ರಿಲೇಶನ್ಶಿಪ್ಪೋ, ಲವ್ವೋ, ಮಗಳೋ, ಮಗನೋ, ಅಪ್ಪ ಅಮ್ಮ, ಅಣ್ಣ ತಮ್ಮ, ಅಕ್ಕ ತಂಗಿ ಇರುತ್ತಲ್ಲ, ತುಂಬ ದೂರ ಆದವರು, ಅವ್ರು ನಿಮ್ಮನ್ನ ನೆನಪು ಮಾಡಿಕೊಳ್ಳುವಂಥದ್ದಿದೆ. ಅವರಿಂದ ಏನೋ ಒಂದು ಸಂದೇಶ ಬರುವಂಥದ್ದಿದೆ. ನಿಮ್ಮ ಜೊತೆ ನಡೆದಾಡಿದ್ದು ಅಥವಾ ನಿಮ್ಮನ್ನ ತುಂಬ ಮಿಸ್ ಮಾಡ್ಕೊಳ್ಳುವಂತಹ ಕ್ಷಣಗಳು ಆ ವ್ಯಕ್ತಿಗೆ ಉದ್ಭವ ಆಗುವಂಥದ್ದು, ಅಷ್ಟರೊಳಗಡೆ ನೀವಿಬ್ರು ಕಮ್ಯುನಿಕೇಟ್ ಮಾಡುವಂಥದ್ದು, ಅವರ ಎಮೋಷನ್ಸ್ ನಿಮ್ಮ ಹತ್ರ ಹೇಳ್ಕೊಳ್ಳುವಂಥದ್ದು, ಅಥವಾ ಅವ್ರ ಎಮೋಷನ್ಸ್ ನಿಮಗೆ ಖುದ್ದು ಅರ್ಥ ಆಗುವಂಥದ್ದು, ಈ ಪ್ರಕೃತಿ ಇದೆಲ್ಲ ನಿಮಗೆ ತೋರಿಸುತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಇದು ಮೊದಲನೆಯ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅಲ್ವಾ, ಅವರ ರೀಡಿಂಗ್ ಇದಾಗಿತ್ತು. ಮೊದಲನೇ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅವರ ರೀಡಿಂಗ್ ಬಹಳಷ್ಟು ಅದ್ಭುತವಾಗಿದೆ. ಯಾರಿಗೆ ಹರ್ಟ್ ಮಾಡಬೇಕಾದ್ರೆ ಬಹಳಷ್ಟು ಎಚ್ಚರಿಕೆಯಿಂದ ಇರಿ. ಯಾಕೆ ಗೊತ್ತಾ, ಯಾರ ಮನಸ್ಸು ಯಾವ ರೀತಿ ಇರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ಯಾರೆಲ್ಲ ಸೆಕೆಂಡ್ ಸ್ಟೋನ್, ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಯಾರೆಲ್ಲ ಸೆಕೆಂಡ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ರಿ, ನೀವು ನಂಬುವ ದೈವದಿಂದ ಏನು ಸೂಚನೆ ಬರ್ತಾ ಇದೆ, ಯಾವ ವಿಚಾರವಾಗಿ ನೀವು ಎಚ್ಚರಿಕೆಯಿಂದ ಇರಬೇಕು, ಯಾವ ವಿಚಾರದ ಬಗ್ಗೆ ನೀವು ನಂಬುವ ದೈವ ನಿಮಗೆ ಈ 3 ತಿಂಗಳಲ್ಲಿ ಗೊತ್ತಾಗ್ತಿದೆ. ಇದು ಹಾಗೆ ಇದೊಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಯಾರು ಯಾವತ್ತು ಈ ರೀಡಿಂಗ್ನ ನೋಡ್ತಾ ಇರ್ತೀರಿ ಅಲ್ಲಿಂದ 3 ತಿಂಗಳು ಒಳಗೆ ಇದು ಅನ್ವಯ ಆಗತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಇಲ್ಲಿನ ರೀಡಿಂಗ್, ಎರಡನೆಯ ಕಾರ್ಡ್ ರೀಡಿಂಗ್. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ, 10 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ ಮೊದಲನೆಯ ಕಾರ್ಡ್. ಯಾವ ವಿಚಾರದಲ್ಲಿ, ದುಡ್ಡಿನ ವಿಚಾರದಲ್ಲಿ ಮೇನ್ ಆಗಿ ಬಹಳಷ್ಟು ನೀವು ನೊಂದಿದ್ರೆ, ಬಹಳಷ್ಟು ಕಷ್ಟಗಳನ್ನು ಪಡ್ತಾ ಇದ್ರೆ, ಬಹಳಷ್ಟು ಎದುರಿಸ್ತಾ ಇದ್ರೆ, ಹಾಗೆ ಅವಕಾಶಗಳು ಇಲ್ಲದೆ ನೀವು ಸೋತು ಸುಣ್ಣವಾಗಿದ್ರೆ, ಬಹಳಷ್ಟು ನೋವುಗಳು ನಿಮ್ಗಿದ್ರೆ ಅದು ಅಂತ್ಯಕ್ಕೆ ಬಂದಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಈಗಿನ ನೋವು, ಯಾರೇ ಏನೇ ನೋವು ಪಡ್ತಾ ಇರಲಿ, ಈಗಿನ ಪ್ರೆಸೆಂಟ್ ಸಿಚುವೇಶನ್ನಲ್ಲಿ ಯಾವುದೇ ಡಿಫ್ರೆಂಟ್ ನೋವು ಇರಲಿ, ಅದು ಅಂತ್ಯಕ್ಕೆ ತಲುಪುವಂತಹ ಸ್ಟೇಟ್ನಲ್ಲಿ ಇದ್ದೀರಿ. ನೀವು ಕೊನೆಯ ಹಂತಕ್ಕೆ ಬಂದಿದ್ದೀರಿ. ಅಂದರೆ ಇನ್ನು ನಿಮ್ಮ ಲೈಫಲ್ಲಿ ಹೊಸ ಅಧ್ಯಾಯ ಶುರುವಾಗುವಂಥದ್ದಿದೆ ಅಂತ ಹೇಳಿ ತೋರಿಸ್ತಾ ಇದೆ. 10 ಆಫ್ ಪೆಂಟಿಕಲ್ಸ್ ಬಂದಿದೆ. ಹೊಸ ಅಧ್ಯಾಯ ಶುರುವಾಗುವಂಥದ್ದು, ಹೊಸ ಅವಕಾಶ. ನಿಮ್ಮ ಲೈಫಲ್ಲಿ ನೀವು ಏನೇನು ನೋಡಬೇಕೋ ಈ ಜೀವನದಲ್ಲಿ ಎಲ್ಲಾನು ನೋಡಿದ್ದಾಗಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಎಲ್ಲಾನು ನೋಡಿದಿರಿ. ದುಡ್ಡಿನ ವಿಚಾರದಲ್ಲಿ ಯಾರ್ಯಾರ ಜೊತೆಗಿದ್ರೆ ಯಾವ್ಯಾವ ರೀತಿ ಮುಖಗಳಿರುತ್ತೆ, ಆ ದುಡ್ಡಿನ ವಿಚಾರದಲ್ಲಿ ಎಷ್ಟು ಭಯಗಳು ಕಾಡುತ್ತೆ, ಆ ದುಡ್ಡಿನ ಕಮಿಟ್ಮೆಂಟ್ಸ್ ಬಹಳಷ್ಟು ಇರೋದು, ಈ ರೀತಿ ಎಲ್ಲ ಏನೆಲ್ಲ ಇತ್ತಲ್ವಾ, ನೀವು ಎಲ್ಲಾನು ಅರ್ಥ ಮಾಡ್ಕೊಂಡಿದ್ದೀರಿ. ಆ ದುಡ್ಡಿನ ನೋವು ಆಗಿರ್ಬೋದು, ಅಥವಾ ಕೆಲವೊಂದು ವಸ್ತುಗಳನ್ನು ನೀವು ಇಷ್ಟಪಟ್ಟು ಅದನ್ನು ತಗೊಳ್ಳೋಕ್ಕಾಗದೇ ಇರಬಹುದು, ಅದು ಎಲ್ಲನೂ ಕೂಡ ಆ ನೋವಿನ ಅಂತ್ಯಕ್ಕೆ ನೀವು ತಲುಪಿದಿರಿ ಅಂತ ತೋರಿಸ್ತಾ ಇದೆ. ಕೆಲವ್ರಿಗೆ ಇಲ್ಲಿ ಸಾಕಷ್ಟು ಸೆಲೆಬ್ರಿಟೀಸ್ಗಳು ನೋಡ್ತಾ ಇರ್ತೀರಿ, ಸಾಕಷ್ಟು ಏನು ಅವಕಾಶಗಳಿಗೋಸ್ಕರ ನೋಡ್ತಾ ಇರ್ತೀರಿ, ಬೇರೆ ಬೇರೆ ಇದರಲ್ಲೆಲ್ಲ ನೋಡ್ತಾ ಇರ್ತೀರಿ ವಿಡಿಯೋಸ್ನ. ಅವ್ರಿಗೂ ಕೂಡ ನನಗೆ ಅವಕಾಶನೇ ಇಲ್ವೇನೋ, ಅವಕಾಶಗಳೆಲ್ಲ ಕೈ ತಪ್ಪು ಹೋಯ್ತೇನೋ ಅನ್ನುವ ರೀತಿಯಲ್ಲಿರುತ್ತೆ. ಯಾರ್ಯಾರು ಯಾವ್ಯಾವ ಫೀಲ್ಡಲ್ಲಿ ಇದ್ದೀರಿ ಅಲ್ಲ, ಅವರೆಲ್ಲರಿಗೂ ಅಷ್ಟೇ, ನನ್ನ ಲೈಫಲ್ಲಿ ನನಗೆ ಅವಕಾಶಗಳು ತಪ್ಪು ಹೋಗ್ತಿದ್ದೇನೋ ಅಂತ ಅಂದ್ಕೊಳ್ತಾ ಇದ್ದೀರಿ. ಏಕೆಂದರೆ ಈ ಪಾಸ್ಟಲ್ಲಿ ಈಗ ಆಗ್ತಿರೋ ಇನ್ಸಿಡೆಂಟ್ ಅದೇ ರೀತಿ ನಿಮ್ಮ ಲೈಫಲ್ಲಿದೆ. ಸೊ ಹಾಗಾಗಿ ನಾನು ಏನು ಹೇಳ್ತೀನಿ ಗೊತ್ತಾ, ಇದು ಅಂತ್ಯಕ್ಕೆ ತಲುಪಿದೆ ಅಂತ, ಕೊನೆಗೆ ತಲುಪಿದೆ ಅಂತ, ಸತ್ತು ಹುಟ್ಟಿದ ಹಾಗೆ ರೀಬರ್ತ್ ತಗೊಂಡು ಮತ್ತೆ ಬರ್ತೀರಿ ಅಂತ. ಕಂಪ್ಲೀಷನ್ ಬಂದಿದೆ, ಕಂಪ್ಲೀಟ್ ಆಗುತ್ತೆ ಈ ನೋವು. ಇನ್ನೊಂದು ಕೆಲವೇ ದಿನಗಳಲ್ಲಿ, ಕೆಲವೇ ವಾರಗಳಲ್ಲಿ ಈ ನೋವಿಗೊಂದು ಅಂತ್ಯ ಕಾಣುತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ 3 ಆಫ್ ಕಪ್ಸ್ ಇದೆ. ಇಲ್ಲಿ ದಯವಿಟ್ಟು ಇಲ್ಲಿ 3 ಆಫ್ ಕಪ್ಸ್ ಪಕ್ಕದಲ್ಲೇ 8 ಆಫ್ ಸ್ವಾರ್ಡ್ಸ್ ಇರೋದ್ರಿಂದ ಈ 3ನೇ ವ್ಯಕ್ತಿಗಳಿಂದ ನೀವು ಬಹಳಷ್ಟು ದುಡ್ಡು ಹಣ ಕೊಟ್ಟು ಖರ್ಚು ಮಾಡಿ, ಅವರಿಗೆ ತಿನ್ನಿಸಿ, ಅವರಿಗೆ ಹೊರಗಡೆ ಕರ್ಕೊಂಡು ಹೋಗಿ ಸುತ್ತಿಸಿ ಎಲ್ಲ ಮಾಡಿ, ಕಡೆಗೆ ಅವರಿಂದನೇ ನಿಮ್ಗೊಂದಷ್ಟು ನೆಗೆಟಿವ್ ಎನರ್ಜಿ ಬರುವಂಥ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳಿ. ಸೊ ಹಾಗಾಗಿ ನಾನೇನು ಹೇಳ್ತೀನಿ, ಇಲ್ಲಿ ಬ್ಲ್ಯಾಕ್ ಟರ್ಮಲಿನ್ ದಯವಿಟ್ಟು ತರಿಸಿ. ನೆಗೆಟಿವ್ ಎನರ್ಜಿ ಯಾರಾದರೂ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ರೆ ಬ್ಲ್ಯಾಕ್ ಟರ್ಮಲಿನ್ ದಯವಿಟ್ಟು ಧರಿಸಿ. ಬ್ಲ್ಯಾಕ್ ಟರ್ಮಲಿನ್ ಧರಿಸಿ ನೀವು ಎಲ್ಲರೊಟ್ಟಿಗೂ ಇದ್ರೂ ಕೂಡ ಯಾವ ನೆಗೆಟಿವಿಟಿನೂ ಇರೋದಿಲ್ಲ. ಹಾಗೆ
ಯಾರು ಏನೇ ಮಾತಾಡಬೇಕು ಅಂತ ಹೇಳಿದ್ರು ನೀವು ಎದ್ದು ಬಂದ ಮೇಲಾಗಿರ್ಬೋದು, ಅಥವಾ ನೀವು ಜೊತೆಗಿದ್ದು ಸ್ವಲ್ಪ ದೂರ ಆದ್ಮೇಲೆ ನಿಮ್ಮ ಬಗ್ಗೆ ಕುತಂತ್ರಿ ಕೆಲಸಗಳನ್ನ ಮಾಡ್ತಾ ಇರ್ತಾರಲ್ಲ, ಅದು ಸ್ಟಾಪ್ ಆಗುತ್ತೆ ಅಂತ ಹೇಳ್ಬೋದು ಬ್ಲ್ಯಾಕ್ ಟರ್ಮಲ್ ಧರಿಸೋದ್ರಿಂದ. ಸೊ ಇಲ್ಲಿ 3 ಆಫ್ ಕಪ್ಸ್ ಬಂದಿರೋದ್ರಿಂದ ಬಹಳಷ್ಟು ಹಣನ ಪೋಲ್ ಮಾಡ್ತೀರಿ, ನಿಮಗೆ ನೀವೇ ಪೋಲ್ ಮಾಡ್ತೀರಿ. ಇಲ್ಲಿ 3ನೇ ವ್ಯಕ್ತಿಗಳು ನಿಮ್ಮಿಂದ ಎಂಜಾಯ್ಮೆಂಟ್ನ ತಗೊಳ್ತಾರೆ, ಖುಷಿನ ಪಡಿತಾರೆ, ಬಟ್ ಆದರೆ ನಿಮ್ಮನ್ನೇ ದೂರುವಂತಹ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳಿ ತೋರಿಸ್ತಾ ಇದೆ ಇಲ್ಲಿ, ನಿಮ್ಮನ್ನ ದೂರುವಂಥದ್ದು. ಹಾಗೆ ಇಲ್ಲಿ ನಿಮ್ಮಿಬ್ಬರ ಫ್ರೆಂಡ್ಶಿಪ್ಪಲ್ಲಿ ಮಧ್ಯದಲ್ಲಿ ಇನ್ಯಾರೋ ಬಂದು ಅಲ್ಲಿನ್ನೇನೋ ಒಂದು ಕುತಂತ್ರಿಗೇಡಿ ಕೆಲಸ ಮಾಡುವಂಥದ್ದು, ಅಥವಾ ನಿಮ್ಮ ಫ್ಯಾಮಿಲಿಗಳಲ್ಲಿ 3ನೇ ವ್ಯಕ್ತಿಗಳಿಂದ ನೋವನ್ನ ಉಂಟು ಮಾಡುವಂಥದ್ದು, ನಿಮ್ಮನ್ನ ಬಳಸ್ಕೊಂಡು ಕಡೆಯಲ್ಲಿ ನಿಮ್ಗೆ ನೋವು ಕೊಡುವಂತಹ ಸಾಧ್ಯತೆ ಹೆಚ್ಚಿದೆ. ಹಾಗೆ ಇಂಥ ವ್ಯಕ್ತಿಗಳು ಮಾತಾಡಿ ದೂರವಾಗ್ಬಿಡ್ತಾರೆ, ನೀವೇನ್ ಮಾಡ್ತೀರಿ, ಅದೇ ವಿಚಾರವಾಗಿ ಯೋಚನೆ ಮಾಡುವಂಥದ್ದು, ಓವರ್ ಥಿಂಕ್ ಮಾಡುವಂಥದ್ದು, ಅವ್ರು ಹೇಳಿರುವ ಪಾಸಿಟಿವ್ ಪಾಯಿಂಟ್ ಬಿಟ್ಟು ನೆಗೆಟಿವ್ ಪಾಯಿಂಟ್ಗಳ ಬಗ್ಗೆನೇ ಯೋಚನೆ ಮಾಡುವಂಥದ್ದು. ಇಂಥ ವ್ಯಕ್ತಿಗಳು ನಿಮ್ಗೆ ಹರ್ಟ್ ಮಾಡೋದಕ್ಕೆ ಅಂತಾನೆ ಆಗಿರ್ಬೋದು, ಅಥವಾ ನೀವಿರುವ ರೀತಿನ ಅವರು ತಡ್ಕೊಳಕ್ಕೆ ಆಗದೆ ಜಲಸ್ಸಿಗೆ ಏನ್ ಮಾಡ್ತಾರೆ, ನಿಮ್ಮ ಹೊಟ್ಟೆ ಉರಿಸುವಂತಹ ಕೆಲಸಗಳನ್ನ ಮಾಡ್ತಾರೆ. ಇದರಲ್ಲಿ ಏನಾಗ್ಬಿಡುತ್ತೆ, ಆ ಮೂಮೆಂಟ್ ಅಲ್ಲಿ ನಿಮ್ಗೆ ಹೇಳ್ಕೊಳೋದಕ್ಕಾಗೋದಿಲ್ಲ, ನಂತರದಲ್ಲಿ ನೀವೇನ್ ಮಾಡ್ತೀರಿ, ಓವರ್ ಥಿಂಕ್ ಮಾಡುವಂಥದ್ದು. ಅಲ್ಲಿ ಓವರ್ ಥಿಂಕ್ ಮಾಡಿ 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 ನಿಮ್ಗೆ ಆಗಬೇಕಾಗಿರೋ ಕೆಲಸಗಳನ್ನ ನೀವು ಬಿಡುವಂಥದ್ದು. ನೀವು ಮಾಡ್ಬೇಕಾಗಿರುವಂತ ಆ ಸಮಯಕ್ಕೆ ನೀವು ಏನೇನೆಲ್ಲ ಯೋಚನೆ ಮಾಡಿರ್ತೀರಿ, ನನ್ನ ಲೈಫಲ್ಲಿ ಏನೇನೆಲ್ಲ ಇರಬೇಕು, ಹೇಗೆಲ್ಲ ಇರಬೇಕು. ಯಾರು 3ನೇ ವ್ಯಕ್ತಿಗಳ ಅಂದ್ರೆ ನೀವ್ ಯಾಕ್ರಿ ತಲೆ ಕೆಡಿಸ್ಕೊಳ್ತೀರಿ, ನಿಮ್ಮ ಲೈಫ್ ಹೇಗಿರ್ಬೇಕು ಆ ರೀತಿ ಹೋಗಿ. ಯಾರೋ 3ನೇ ವ್ಯಕ್ತಿಗಳಿಗೆ ನೀವ್ ಯಾಕ್ರಿ ದುಡ್ಡು ಕೊಟ್ಟು ತಿನ್ಸಿ ಕುಡಿಸಿ ಎಲ್ಲ ಮಾಡಿ ಎಂಜಾಯ್ಮೆಂಟ್ನ ಮಾಡಿಸಿ ನೀವ್ ಯಾಕೆ ದೂರನ ಹೊತ್ಕೊಳ್ತೀರಿ. ಅವ್ರು ಯಾರು ನೆನ್ಪು ಮಾಡ್ಕೊಳ್ಳೋದಿಲ್ಲ. ಕಡೆಗೆ ನಮ್ಗೆ ಉಳಿಯೋದು ಯಾವ್ದು ಗೊತ್ತಾ, ನಂಗೆ ಅಷ್ಟು ಊಟ ಮಾಡಿಸಿದ್ರು, ನನ್ಗೆ ಇದನ್ನ ಊಟ ಮಾಡಿಸಿದ್ರು, ನನಗೆ ಇದೇ ಹೋಟೆಲಲ್ಲಿ ಊಟ ಮಾಡಿಸಿದ್ರು, ನನಗೆ ಮನೆ ಕರೆದು ಇಷ್ಟೊಂದು ಸತ್ಕಾರ ಮಾಡಿದ್ರು, ಅದ್ಯಾರು ನೆನ್ಸೋದಿಲ್ಲ. ನಿಮ್ಗೇನಾದ್ರೂ ಕೊಡ್ಬೇಕು ಅನ್ನಿಸ್ತಾ, ನಿಮ್ಮ ಹತ್ರ ಇದ್ದಾಗ ಕೊಡಿ, ದಾನನ ಮಾಡಿ ಹೊಸದೊಟ್ಟೆಗೆ ಅನ್ನ ಹಾಕಿ, ಇಲ್ಲ ಅಂತ ಹೇಳಲ್ಲ. ನೀವು ಅವ್ರಿಗೆ ತುಂಬಾನೇ ಟೆನ್ಷನ್ ಮಾಡ್ಕೊಂಡು ಅವ್ರಿಗಂತಾನೇ ಒಂದಷ್ಟು ಟೈಮ್ ಇಟ್ಟು ನಿಮ್ಮ ಟೈಮ್ನ ಹಾಳು ಮಾಡ್ಕೊಳ್ತೀರಲ್ವಾ, ದಯವಿಟ್ಟು ಅದನ್ನ ಮಾಡೋದಕ್ಕೆ ಹೋಗ್ಬೇಡಿ. ಅವ್ರೇನಾದ್ರೂ ಮಾತಾಡ್ತಾ ನಿಮ್ಗೆ ಹರ್ಟ್ ಆಗುವ ರೀತಿಯಲ್ಲೇ, ಅಥವಾ ನಿಮ್ಗೆ ದಾನ ಮಾಡುವಂತಹ ಶಕ್ತಿ ಇದೆಯಾ ಅಂತ ಅಂದ್ರೂ ಕೂಡ ಕೆಲವು ವ್ಯಕ್ತಿಗಳು ಸಹಿಸೋದಕ್ಕೆ ಆಗೋದಿಲ್ಲ. ನೀವು ದಾನ ಧರ್ಮ, ನಿಮಗೆ ಗೊತ್ತಾ, ನಾನೇ ಅನಾಥಾಶ್ರಮಕ್ಕೆ ಹೋಗಿ ಅನ್ನ ಹಾಕಿದ್ರು ಕೂಡ ನನಗೂ ಕೂಡ ಕೆಲವೊಂದು ಪಾಯಿಂಟ್ಸ್ಗಳನ್ನ ಇಡ್ತಾರೆ. ಓ ಶೋ ಆಫ್, ನಾ ಅದಕ್ಕೆ ಅದನ್ನ ತೋರಿಸ್ಕೊಳ್ಳೋದಕ್ಕೆ ಹೋಗಿಲ್ಲ. ಕೆಲವೊಂದ್ಸಲ ಅನ್ಸುತ್ತೆ, ನಾನು ಹೇಳ್ತಾ ಇರುವಾಗೇನೆ ಅವ್ರಿಗೆ ಇದಾಗಿರತ್ತೆ, ಅಂದ್ರೆ ನಮ್ಮಲ್ಲೂ ಕೂಡ ಇರುತ್ತೆ, ಎಲ್ಲರಲ್ಲೂ ಒಂದೊಂದು ಲೈಫಲ್ಲಿ ಇರತ್ತೆ. ಸೊ ಹಾಗಾಗಿ ದಾನ ಮಾಡಬೇಕು ಅನ್ನಿಸ್ತಾ, ಅದಕ್ಕೆ ಯೋಗ್ಯರಿಗೆ ಮಾತ್ರ ಮಾಡಿ. ಯೋಗ್ಯತೆ ಇರೋರಿಗೆ, ನಿಮ್ಮ ದುಡ್ಡಿಗೆ ಆ ಯೋಗ್ಯತೆ ಇರೋರಿಗೆ ಮಾತ್ರ ಮಾಡಿ. ಆ ಯೋಗ್ಯತೆ ಇಲ್ದಿರುವಂಥವ್ರಿಗೆ ನಾನು ಎಷ್ಟೆಲ್ಲ ತಿನ್ನಿಸ್ದೆ, ನಾನು ಎಷ್ಟೆಲ್ಲ ಕುಡಿಸ್ದೆ, ನಾನು ಎಷ್ಟೆಲ್ಲ ಕೊಡಿಸ್ದೆ, ನಾನು ಎಷ್ಟೆಲ್ಲ ಮಾಡಿದೆ, ನಾನು ಎಷ್ಟೆಲ್ಲ ಅವ್ರ ಮನೆಗೋಸ್ಕರ, ಅವ್ರ ಫ್ಯಾಮಿಲಿಗೋಸ್ಕರ, ಅವ್ರಿಗೋಸ್ಕರ ಎಷ್ಟೆಲ್ಲ ಮಾಡಿದೆ, ಯಾಕೆ ಅದೆಲ್ಲ? ಅವ್ರಿಗೆ ಹಸಿವೆ ಇಲ್ಲ ಅಂದ್ರೆ ನೀವ್ಯಾಕ್ರಿ ಅನ್ನ ಕೊಡಕ್ ಹೋಗ್ತೀರಿ? ಅವ್ರಿಗೆ ಹಸಿವೆ ಇಲ್ಲ ಅಂತ ಹೇಳಿದ್ರೆ ನೀವ್ಯಾಕೆ ನಿಮ್ಮ ತನನ ಬಿಟ್ಟು ಅವ್ರ ಹತ್ರ ಹೋಗಿ ನೀಲ್ ಡೌನ್ ಆಗ್ತೀರಿ? ದಯವಿಟ್ಟು ತಲೆಯಿಂದ ತೆಗ್ದು ಹಾಕಿ. ಅಲ್ಲಿ ನಿಮ್ಗೆ ಏನಾದ್ರು ಕೊಡೋ ಶಕ್ತಿ ಇತ್ತು ಅಂತ ಹೇಳಿದ್ರು ಕೂಡ ನಿಮ್ಮ ಹಿಂದೆನೂ ದೂರ್ತಾರೆ, ನಿಮ್ಮ ಹತ್ರ ಎಲ್ಲ ಬಳಸ್ಕೊಳ್ತಾರೆ. ಸೊ ಹಾಗಾಗಿ ಅದೇನಾಗ್ಬಿಡುತ್ತೆ, ನಿಮ್ಮ ಮನಸ್ಸಿನಲ್ಲೇ ಅದು ಕೊರಗೋದಕ್ಕೆ ಶುರು ಆಗತ್ತೆ, ಮಾನಸಿಕ ನೋವು ಕೊಡೋದಕ್ಕೆ ಶುರು ಆಗತ್ತೆ. ತುಂಬಾ ಓವರ್ ಥಿಂಕ್ ಮಾಡುವಂಥದ್ದು, ಯಾಕೀಗಾಯ್ತು ಎದ್ರು ಕೂತ್ರು ಅದನ್ನ ಹೇಳೋದಕ್ಕೂ ನಿಮಗೆ ಬರೋದಿಲ್ಲ, ಅವ್ರಿಗೆ ತಿರುಗಿಸಿ ಮಾತಾಡೋಕ್ಕೂ ಬರೋದಿಲ್ಲ, ಮಾತನಾಡಿದ್ರೆ ಅದಕ್ಕಿನ್ಯಾವುದೋ ರೀತಿ ಬೇರೆ ತರ ಹೋಗುತ್ತೆ. ಸೊ ಹಾಗಾಗಿ ಇಂಥವ್ರನ್ನ ನೀವು ಅವಾಯ್ಡ್ ಮಾಡಿ. ಬೇರೆಯವರೆಲ್ಲ ನಿಮ್ಗೆ ಅದೇ ರೀತಿ ಟ್ರೀಟ್ ಮಾಡ್ತಾರ? ಇಲ್ಲ ಅಲ್ಲ. ನಿಮ್ಗೆ ಯೋಗ್ಯತೆ, ನಿಮ್ಮ ಖರ್ಚಿಗಾಗಿರ್ಬಹುದು, ನಿಮ್ಮ ಟೈಮ್ಗಾಗಿರ್ಬಹುದು, ನಿಮ್ಮ ಎಂಜಾಯ್ಮೆಂಟ್ಗೆ ಯೋಗ್ಯತೆ ಇರೋರಿಗೆ ಮಾತ್ರ ಎಂಟರ್ಟೈನ್ ಮಾಡಿ. ನಿಮ್ಮನ್ನ ಮನಸ್ಸಿಗೆ ನೋವು ಮಾಡೋರ್ಗೆ ಪದೇ ಯಾಕೆ ಕರೆದು ನಿಮ್ಮ ಮನಸ್ಸಿಗೆ ನೀವೇ ನೋವು ಮಾಡ್ಕೊಳ್ತೀರಿ. ಹಾಗೆ ಇನ್ನು ಕೆಲವ್ರ ಲೈಫಲ್ಲಿ ಕೆಲಸ ಮಾಡ್ತಾನೆ ತುಂಬಾ ಓವರ್ ಥಿಂಕ್ ಮಾಡುವಂಥದ್ದು. ನೀವು ಮಾಡ್ಬೇಕಾಗಿರುವಂಥದ್ದು ಮಾಡ್ಕೊಳ್ಳಿ. ನೀವು ಮಾಡ್ಬೇಕಾಗಿರುವಂಥದ್ದು ಲೈಫಲ್ಲಿ ಬಹಳಷ್ಟಿದೆ, ಅದನ್ನೇ ಮಾಡ್ಕೊಳ್ಳಿ ದಯವಿಟ್ಟು. ಅದನ್ನ ಬಿಟ್ಟು ಬಹಳಷ್ಟು ಓವರ್ ಥಿಂಕ್ ಮಾಡುವಂಥದ್ದು, ಹಾಗೆ ಆಗೋಗಿರೋ ಘಟನೆಗಳ ಬಗ್ಗೆ ಬಹಳಷ್ಟು ನೋವು ತಿನ್ನುವಂಥದ್ದು,
ಹಾಗೆ ಪಾಸ್ಟ್ ಅಲ್ಲಿ ನಿಮ್ಗೆ ಅಂತಾನೆ ಯಾರಾದ್ರೂ ಈ ಬೆನ್ನಿಗೆ ಚೂರಿ ಹಾಕುವಂಥವ್ರು ಎದುರಾಗ್ತಾ ಇರುವಂಥದ್ದು, ನಾನು ಇಷ್ಟೆಲ್ಲ ಮಾಡ್ತಾ ಇದ್ದೀನಿ ಇನ್ನೂ ಕೂಡ ಮುಗಿತಾ ಇಲ್ವಲ್ಲ ನನ್ನ ಜೀವನ ಅಂತ ಹೇಳಿ ಬಹಳಷ್ಟು ಥಿಂಕ್ ಮಾಡ್ತಾ ಇದ್ರಿ. ಬಟ್ ಇಲ್ಲಿ 2 ಆಫ್ ವಾಂಡ್ಸ್ ಬಂದಿರೋದ್ರಿಂದ ನೀವು ನಿಮ್ಮ ಲೈಫಲ್ಲಿ ಸರಿಯಾದ ನಿರ್ಧಾರನ ತಗೊಳ್ಬೇಕಾಗತ್ತೆ. ಒಂದಷ್ಟು ಸಮಯ ಒಂದು ಕಡೆ ಕೂತು ದೇವ್ರ ಜಪನೋ ಧ್ಯಾನನೋ ಮೆಡಿಟೇಷನ್ನೋ ಇನ್ನೊಂದು ಮತ್ತೊಂದು ಅದನ್ನ ಮಾಡಿ ನೀವು ನಿಮ್ಮ ಲೈಫಲ್ಲಿ ಯಾವ ರೀತಿ ಇರಬೇಕು. ದಯವಿಟ್ಟು ನೀವು ಮೆಡಿಟೇಷನ್ ಮಾಡ್ಬೇಕಾದ್ರೆ ನೆಗೆಟಿವ್ ಥಾಟ್ಸ್ಗಳು ಬರ್ತಾ ಇರುತ್ತೆ, ಅದು ದಯವಿಟ್ಟು ತೆಗೆದು ಹಾಕಿ. ಪಕ್ಕದ ಮನೆಯವ್ರದ್ದು ಬರುತ್ತೆ, ಎದುರುಗಡೆ ಮನೆಯವ್ರದ್ದು ಬರುತ್ತೆ, ಬೆಳಗ್ಗೆ ನಾನು ಗ್ಯಾಸ್ ಆಫ್ ಮಾಡಿದ್ದೀನಿ ಇಲ್ಲ ಅಂತ ಬರುತ್ತೆ, ಏನೇನೋ ಬರುತ್ತೆ. ಅದನ್ನೆಲ್ಲ ತೆಗೆದು ಹಾಕಿ ನನ್ನ ಲೈಫಲ್ಲಿ ನಾನು ಹೇಗಿರ್ಬೇಕು ಅನ್ನುವಂಥ ವಿಜುವಲೈಸೇಷನ್ ಮಾಡಿ. ಈ ರೀತಿ ಒಂದು ಕ್ಯಾಂಡಲ್ನ ಇಟ್ಕೊಳ್ಳಿ ಅಥವಾ ಒಂದು ದೀಪನ ಇಟ್ಕೊಳ್ಳಿ, ಏನು ಬೇಡವಾ ಒಂದು ಭಗವಂತನ ಚಿತ್ರನ ಇಟ್ಕೊಳ್ಳಿ. ಯಾಕೆ ನಾನು ದೀಪನ ಇಡಿ ಕ್ಯಾಂಡಲ್ನ ಇಡಿ, ಅಗ್ನಿ ಯಾವಾಗಲೂ ನಮಗೆ ಮೈಂಡ್ ಶಾರ್ಪ್ ಮಾಡ್ತಾ ಇರ್ತಾನೆ, ಅದು ಬೇರೆ ಪ್ರಶ್ನೆ. ಅದನ್ನ ಇಟ್ಕೊಂಡು ನೀವು ವಿಜುವಲೈಸೇಷನ್ ಮಾಡ್ಕೊಳ್ಳೋದು, ನಾನು ಹೆಂಗಿದ್ದೀನಿ, ನಾನು ಏನಾಗಬೇಕು, ನಾನು ಇಷ್ಟು ವರ್ಷದಲ್ಲಿ ಇಷ್ಟು ತಿಂಗಳುಗಳಲ್ಲಿ ನಾನು ಏನೆಲ್ಲ ಆಗಬೇಕು, ಏನೆಲ್ಲ ಆಗಿದ್ದೀನಿ ನಾನು ಆಲ್ರೆಡಿ. ಅಂದರೆ ನಾನು ಒಂದು ಲಕ್ಸುರಿ ಆಗಿ ಜೀವನ ಮಾಡ್ತಾ ಇದ್ದೀನಿ, ಸಾಕಷ್ಟು ಹಣ ನನಗೆ ಬೇರೆ ಕಡೆಯಿಂದ ಹರಿದು ಬರ್ತಾ ಇದೆ, ಅಂದರೆ ನಿಮ್ಗೆ ಏನು ಬೇಕೋ ಅದು. ನನಗೆ ಒಳ್ಳೆಯ ಲೈಫ್ ಕಂಪ್ಯಾನಿಯನ್ ಸಿಕ್ಬಿಟ್ಟಿದ್ದಾರೆ, ನನ್ನ ಲೈಫ್ ತುಂಬ ಅದ್ಭುತವಾಗಿದೆ. ನಾವು ವಿಜುವಲೈಸೇಷನ್ ಮಾಡಿದ್ರೆ ಭಗವಂತ ಅದನ್ನೇ ಮಾಡಿಸ್ತಾನೆ ನಮ್ಮ ಕೈಯಲ್ಲಿ, ಅದೇ ಕೊಡ್ತಾನೆ. ಆ ಪಿಕ್ಚರ್ನ ನಮ್ಮ ಲೈಫಲ್ಲಿ ಬರೋದಕ್ಕೆ, ನಮ್ಮ ಲೈಫಲ್ಲಿ ಅದನ್ನ ಬರೋದಕ್ಕೆ ಒಂದು ದಾರಿನ ಮಾಡಿ ಕೊಡ್ತಾನೆ ಅಂತ ಹೇಳಿ ತೋರಿಸ್ತಾ ಇದೆ. ಅಗೇನ್ 9 ಆಫ್ ಸ್ವಾರ್ಡ್ಸ್ ಬಂದಿದೆ ಇಲ್ಲಿ. ಬಹಳಷ್ಟು ನಿದ್ದೆಗಿಡುವಂಥದ್ದು, ಈ ಮಧ್ಯರಾತ್ರಿ ನಿದ್ದೆಗೆಡುವಂಥದ್ದು, ಮಾನಸಿಕವಾಗಿ ಚಿಂತೆಗಳನ್ನ ಮಾಡುವಂಥದ್ದು. ನಾನು ಅದಕ್ಕೆ ಹೇಳಿದೆ, ಈ 3ನೇ ವ್ಯಕ್ತಿಗಳಿಂದ ನಿಮ್ಗೆ ಹೊಡೆತಗಳೇ ಜಾಸ್ತಿ. ದಯವಿಟ್ಟು ದೂರ ಇರಿ. ನೀವು ನಂಬುವ ದೇವಿಯಿಂದ ದೈವದಿಂದ ಬರ್ತಿರೋ ಸೂಚನೆ ನೋಡಿ, ಔಟ್ಕಮ್ ನಾನು ಹೇಳ್ತಾ ಇದ್ದೀರಿ. ನೀನು ಇವತ್ತೇನಾದ್ರೂ ಮಧ್ಯರಾತ್ರಿ ನಿದ್ದೆಗೆಡೋದಕ್ಕೆ, ಮಾನಸಿಕವಾಗಿ ನೋವನ್ನು ಅನುಭವಿಸೋದಕ್ಕೆ, ನಿಮ್ಮ ಜೊತೆಯಲ್ಲಿರೋರೇ ನಿನ್ನನ್ನು ಬಿಟ್ಟು ಹೋಗೋದಕ್ಕೆ ಇಂಥ 3ನೇ ವ್ಯಕ್ತಿಗಳೇ ಕಾರಣ ಆಗಿದ್ದಾರೆ. ನಿನ್ನ ಮನಸ್ಸಿಗೆ ನೀನ್ ಚೆನ್ನಾಗಿರೋದನ್ನ ಅವರು ಯಾರು ಸಹಿಸೋದಕ್ಕೆ ಆಗ್ತಾ ಇಲ್ಲ. ನಿನ್ನ ಬಗ್ಗೆ ನೀನು ಕೇರ್ ಮಾಡು, ನಿನ್ನ ಆರೋಗ್ಯದ ಬಗ್ಗೆ ಕೇರ್ ಮಾಡು. 24 ಗಂಟೆ ಮಲಗಿರ್ತೀರಿ. ಯಾವ ರೀತಿ ಮಲಗಿರ್ತೀರಿ? ಬೆಡ್ ರಿಡನ್ ಆದವ್ರ ರೀತಿ ಮಲಗಿರ್ತೀರಿ, ಕೆಲಸಗಳನ್ನೂ ಮಾಡ್ತೀರಿ, ಆದ್ರೂ ಕೂಡ ಏನೋ ಕಳ್ಕೊಂಡಿದೀನಿ ಅನ್ನುವ ರೀತಿಯಲ್ಲಿ ಒಂದ್ಸಲ ಕೂತ್ಕೊಂಡ್ಬಿಡ್ತೀರಿ. ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡಿ, ನಿದ್ದೆ ಮಾಡಿ. ದಯವಿಟ್ಟು ಈ ಕಾರ್ಡ್ ಯಾರು ನೋಡ್ತಾ ಇದ್ದೀರಿ ಅವ್ರಿಗೆ ನಾನು ಕೊಡ್ತಿರೋ ಸೂಚನೆ, ನನಗೆ ಬರ್ತಾ ಇರೋ ಸೂಚನೆ ನೋಡಿ, ನೀವು ನಿದ್ದೆ ಸರಿಯಾಗಿ ಮಾಡ್ತಾ ಇಲ್ಲ. ಹಾಗಾಗಿ ನಿದ್ದೆ ಸರಿ ಮಾಡದೇ ಇದ್ರೆ ಏನಾಗುತ್ತೆ, ಮತ್ತೆ ಕೂಡ ಮಾರನೇ ದಿನ ಓವರ್ ಥಿಂಕಿಂಗ್ ಜಾಸ್ತಿ ಆಗತ್ತೆ. ಸೊ ಹಾಗಾಗಿ ನಾನು ಏನು ಹೇಳ್ತೀನಿ, ಸರಿಯಾಗಿ ನಿದ್ದೆ ಮಾಡಿ, ಸರಿಯಾಗಿ ವಾಕಿಂಗ್ ಮಾಡಿ. ನನ್ನ ದೇಹದಲ್ಲಿ ಏನಾಗ್ತಾ ಇದೆ, ದೇಹ ಆ್ಯಕ್ಚುಲಾಗಿ ದೇಗುಲ ಇದ್ದಂಗೆ, ದೇವಸ್ಥಾನ ಇದ್ದಂಗೆ. ಅದಕ್ಕೆ ನಾನು ಹಿಂಗೆ ಇಟ್ಕೊಂಡಿದ್ದೀನಿ, ನಾನು ಮುಖಕ್ಕೆ ನಾನು ಹಿಂಗೆ ಇಟ್ಕೊಂಡಿದ್ದೀನಿ, ನನ್ನ ಕೈಗೆ ನಾನು ಹಿಂಗೆ ಇಟ್ಕೊಂಡಿದ್ದೀನಿ, ನನ್ನ ಲೈಫಲ್ಲಿ ನಾನು ಏನು ಮಾಡಬೇಕು ಅದ್ರ ಬಗ್ಗೆ ಯೋಚನೆ ಮಾಡಿ. ನಿಮ್ಮ ಲೈಫಲ್ಲಿ ಎಲ್ಲನೂ ಕೂಡ, ನಾನು ಇನ್ನೊಂದು ಕಾರ್ಡ್ ನನ್ನ ಕ್ಲಾರಿಫೈಗೋಸ್ಕರ ನಾನೊಂದು ಕಾರ್ಡ್ನ ತೆಗಿತಾ ಇದ್ದೀನಿ. ಪೇಜ್ ಆಫ್ ಸ್ವಾರ್ಡ್ಸ್ ಬಂದಿದೆ. ಲೈಫಲ್ಲಿ ಬೇರೆ ಯೋಚನೆ ಮಾಡಿ, ಹೊಸ ಒಳ್ಳೊಳ್ಳೆ ಯೋಚನೆ ಮಾಡುವಂಥದ್ದು ಮಾಡಿ, ಬುಕ್ನ ಓದುವಂಥದ್ದು, ಏನಾದರೂ ನಿಮ್ಗೆ ಏನು ಆಗಬೇಕು ಅನ್ನುವಂಥದ್ದು ಬರೆಯುವಂಥದ್ದು, ಈ ರೀತಿ ಹೊಸ ಯೋಚನೆಗಳು ಬರುವಂಥದ್ದು ಇದೆ. ದಯವಿಟ್ಟು ಇಂಥ ಕೆಟ್ಟ ಯೋಚನೆಗಳಿಂದ ಬಹಳಷ್ಟು ಮಾನಸಿಕವಾಗಿ ನೋವು ಅನುಭವಿಸ್ತಾ ಇದ್ದೀರಿ. ಬಹಳಷ್ಟು ಬೇಡದ ವ್ಯಕ್ತಿಗಳು ಏನೋ ಅಂದ್ರು, ಆ ವಿಚಾರದಲ್ಲಿ ನೀವು ಬಹಳಷ್ಟು ತುಂಬಾನೇ ತಲೆ ಕೆಡಿಸ್ಕೊಂಡಿದ್ರಿ. ದಯವಿಟ್ಟು ಆ ಮಾನಸಿಕ ಹಿಂಸೆಯಿಂದ ಹೊರಗಡೆ ಬರಬೇಕಾಗತ್ತೆ. ಸರಿಯಾದ ದಾರಿನ, ಸರಿಯಾದ ನಿರ್ಧಾರನ ನೀವೊಬ್ಬರೇ ಕೂತು ನಮ್ಮ ಲೈಫ್ನ ನಾವೇ ನೋಡ್ಕೋಬೇಕು, ಯಾರು ನೋಡೋದಿಲ್ಲ. ಒಂದು ಭಗವಂತ ಬಿಟ್ರೆ ಸಪೋರ್ಟಿಂಗ್ ನಮ್ಮ ಲೈಫಿಗೆ ನಮ್ಗೆ ಯಾರು ಬರೋದಕ್ಕಾಗೋದಿಲ್ಲ. ನಾನು ಬಿದ್ರೆ ನಾನೇ ಅನುಭವಿಸ್ಬೇಕು, ನನಗೆ ನೋವು ಆಗೋದು, ಪಕ್ಕದಲ್ಲಿ ಇರೋರ್ಗಲ್ಲ. ಪಕ್ಕದಲ್ಲಿ ತುಂಬಾನೇ ನಮ್ಗೆ ಹತ್ರ ಯಾರು ಇರ್ತಾರೆ, ಅಯ್ಯೋ ಹಾಗಾಯ್ತಾ, ಅದು ಹಾಗಾಯ್ತಾ ಅಂತ ಹೇಳ್ತಾರಲ್ಲ, ಅದು ನಮ್ಮ ಮನಸ್ಸಿಗೆ ಒಂದು ಸಮಾಧಾನ. ನನ್ನ ಬಗ್ಗೆ ಯಾರೋ ಒಬ್ರು ಇದ್ದಾರೆ ಅನ್ನೋ ಸಮಾಧಾನ. ಬಟ್ ಆದರೆ ನಾವೇ ಅನುಭವಿಸ್ಬೇಕು. ಸೊ ಹಾಗಾಗಿ ನಿಮ್ಮ ಮುಂದಿನ ಏಳಿಗೆನ ನೀವೇ ಬರ್ಕೋಬೇಕಾಗತ್ತೆ. ಯಾವ ರೀತಿ ಇರಬೇಕು ಅನ್ನುವಂತಹ ವಿಜುವಲೈಸೇಷನ್ ನೀವೇ ಮಾಡಬೇಕಾಗತ್ತೆ ಅಂತ ಹೇಳಿ 2ನೇ ಕಾರ್ಡ್ ಸೂಚನೆ ಕೊಟ್ಟಿದೆ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ, ಈ ಸ್ಟೋನ್ ಇರುವ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ನೀವು ನಂಬುವ ದೇವಿ ದೈವದಿಂದ ಏನು ಸಂದೇಶ, ಏನು ಸೂಚನೆ ಸಿಗ್ತಾ ಇದೆ, ಯಾವ ದೇವರನ್ನ ನೀವು ಬಹಳಷ್ಟು ನಂಬಿದಿರಿ, ಆ ದೈವ ಏನು ಸೂಚನೆ ಕೊಡ್ತಾ ಇದೆ ನಿಮಗೆ.
9 ಆಫ್ ಸ್ವಾರ್ಡ್ಸ್ ಬರ್ತಿದೆ, 5 ಆಫ್ ವಾಂಡ್ಸ್ ಬರ್ತಿದೆ, ಕ್ವೀನ್ ಆಫ್ ಸ್ವಾರ್ಡ್ಸ್ ಬರ್ತಿದೆ. ಓಕೆ, ಇಲ್ಲಿ 9 ಆಫ್ ಸ್ವಾರ್ಡ್ಸ್ ಬರ್ತಾ ಇದೆ. ಬಹಳಷ್ಟು ಯೋಚನೆಗಳನ್ನು ಮಾಡಿರುವಂಥದ್ದು, ಯೋಚನೆಗಳನ್ನು ಮಾಡ್ತಾ ಇರುವಂಥದ್ದು, ನಿಮ್ಮ ಬೆನ್ನಿಗೆ ಚೂರಿ ಹಾಕಿರುವಂಥದ್ದು, ಬಹಳಷ್ಟು ಮಾನಸಿಕವಾಗಿ ಬಹಳಷ್ಟು ನೋವನ್ನು ಅನುಭವಿಸ್ತಾ ಇದ್ದೀರಿ. ಇಲ್ಲಿ ತಲೆಯಲ್ಲಿ ಎಷ್ಟು ಸಲ ಆ ಜೇಡಿ ಮಣ್ಣನ್ನು ತೆಗಿಬೇಕು ಅಂತ ಅಂದ್ಕೊಂಡ್ರು ಕೂಡ ತೆಗಿಯೋದಕ್ಕೆ ಆಗ್ತಾ ಇಲ್ಲ ನಿಮ್ಮ ಕೈಯಲ್ಲಿ. ಸಿಯರ್ ತಲೆಯಲ್ಲಿ ಬಹಳಷ್ಟು ಗೊಂದಲಗಳು, ಅದರಲ್ಲಿ ಜನಗಳು ಮಾಡ್ತಿರುವಂತಹ ತಲೆನೋವುಗಳು, ಇದರಿಂದೆಲ್ಲ ಬಹಳಷ್ಟು ಮಾನಸಿಕವಾಗಿ ನೋವು ಅನುಭವಿಸ್ತಾ ಇದ್ದೀರಿ. ಯಾಕಪ್ಪ ನನ್ನ ಸಮಯ ಹೀಗೆ, ನಾನು ಯಾವುದನ್ನು ನೋಡಿದ್ರು ಕೂಡ ಬರೀ ಇದೇ ರೀತಿ ಆಗ್ತಾ ಇದೆಯಲ್ಲ, ಎಲ್ಲರ ಹತ್ರ ಕೂಡ ಜಗಳಗಳಾಗತ್ತಲ್ಲ, ಯಾಕೆ ಹೀಗೆ ಅನ್ನುವ ರೀತಿಯಲ್ಲಿ. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಎನರ್ಜಿನೇ ನೀವು ಸರಿಯಾಗಿ ಇಟ್ಕೊಂಡಿಲ್ಲ, ನಿಮ್ಮನ್ನು ನೀವು ಕ್ಲೆನ್ಸ್ ಮಾಡ್ಕೊಂಡಿಲ್ಲ, ನಿಮಗೆ ನೀವು ಯಾವ ರೀತಿ ಇರಬೇಕು. ನಾನು ದಯವಿಟ್ಟು ಹೇಳ್ತೀನಿ, ಈ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿರಿ, ನಿಮ್ಮ ಬಗ್ಗೆ ನೀವು ಡಿಸಿಪ್ಲಿನ್ ಮಾಡ್ಕೊಳ್ಳಿ ಪ್ಲೀಸ್. ಡಿಸಿಪ್ಲೈನ್ ಇರೋರಿಗೆ ದಯವಿಟ್ಟು ಇದನ್ನ ಇಗ್ನೋರ್ ಮಾಡಿ. ನನ್ನ ಕ್ಲೈಂಟ್ಗಳಿಗೆ, ಕೆಲವರಿಗೆ, ಹಾಗೆ ನನ್ನ ಫಾಲೋವರ್ಸ್ಗೆ ನಾನು ಹೇಳಬೇಕಾಗತ್ತೆ, ನನ್ನ ವ್ಯೂವರ್ಸಿಗೂ ಕೂಡ. ಇಲ್ಲಿ ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ, ನಿಮಗೆ ನೀವೇನು ಮನಸ್ಸಿಗೆ ಮಾನಸಿಕವಾಗಿ ಬಹಳಷ್ಟು ನೋವು ಅನುಭವಿಸ್ತಾ ಇದ್ದೀರಲ್ಲ, ನೀವು ಒಂದಷ್ಟು ನಿಮ್ಮ ಬಗ್ಗೆ ನೀವು ಕೇರ್ ಮಾಡ್ಕೊಳ್ಳುವಂಥದ್ದು. ಸುಮ್ಮನೆ ಮಲ್ಕೊಂಡು ಸುಮ್ಮನೆ ಯೋಚನೆ ಮಾಡೋದ್ರಿಂದ ದಿನ ವೇಸ್ಟ್ ಆಗ್ತಿದೆಯೋ ಹೊರತು ನಿಮಗೆ ಯಾವುದೋ ವ್ಯಕ್ತಿಯಿಂದ ಆಗಿರಬಹುದು, ಅಥವಾ ವ್ಯಕ್ತಿತ್ವದಿಂದ ಆಗಿರಬಹುದು, ವಸ್ತುವಿಂದ ಆಗಿರಬಹುದು, ನಿಮ್ಮಿಂದ ದೂರ ಆಗಿರೋದ್ರಿಂದ ಆಗಿರ್ಬೋದು, ಅದು ಯಾವುದು ಬರ್ತಾ ಇಲ್ಲ. ಯೋಚನೆಗಳು ಮಾಡಿ 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 ನಿಮ್ಮ ಆರಾನ ನೀವೇ ಬ್ಲಾಕ್ ಮಾಡ್ಕೊಳ್ತಾ ಇದ್ದೀರಿ. ಭಯ 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 ಕಾಡ್ತಾ ಇರುತ್ತೆ ಯಾವಾಗ್ಲೂ. ಸೊ ನಾನು ಇಂಥವ್ರಿಗೆ ಏನು ಹೇಳ್ತೀನಿ, ಬ್ಲ್ಯಾಕ್ ಟರ್ಮಲ್ಲಿ ದಯವಿಟ್ಟು ಧರಿಸ್ಕೊಳ್ಳಿ. ಯಾಕೆಂದ್ರೆ ನೆಗೆಟಿವಿಟಿ, ನೆಗೆಟಿವ್ ಎನರ್ಜಿ, ನೆಗೆಟಿವ್ ತನ, ನೆಗೆಟಿವ್ ಯೋಚನೆ ಎಲ್ಲ ನಿಮಗೆ ನೀವೇ ಮಾಡ್ಕೊಂಡಿರೋವಂಥದ್ದು. ಸೊ ಹಾಗಾಗಿ ನಾನು ಏನು ಹೇಳ್ತೀನಿ, ಬಹಳಷ್ಟು ಏನು ಟೆನ್ಷನ್ನಲ್ಲಿ ಯೋಚನೆ ಮಾಡ್ತಿದ್ರಿ, ನಿಮ್ಮ ಯೋಚನೆಗಳನ್ನು ನಿಮ್ಮ ಡ್ರೆಸ್ಸನ್ಸ್ ಮೇಲೆ ಹಾಕಿ, ನಿಮ್ಮ ನೇಲ್ ಪಾಲಿಶ್ ಮೇಲೆ ಹಾಕಿ. ನಂಗಂತೂ ಟೈಮ್ ಇರೋದೇ ಇಲ್ಲ. ಸಾಕಷ್ಟು ಜನ ಹೇಳ್ತಿರ್ತಾರೆ, ಅಕ್ಕ ನೇಲ್ ಪಾಲಿಶ್ ಚೇಂಜ್ ಮಾಡು ಅಂತೇಳಿ. ನಂಗೆ ನಿಜ ಟೈಮ್ ಇರೋದಿಲ್ಲ. ಇಬ್ಬರು ಅಸಿಸ್ಟೆಂಟ್ ಇದ್ರೂ ನನಗೆ ಟೈಮ್ ಇಲ್ಲ. ಓಕೆನಾ? ಸೊ ಹಾಗಾಗಿ ನಾನು ಕೂಡ ಮಾಡ್ತೀನಿ. ಹಾಗಾಗಿ ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ, ನಿಮ್ಮ ಯೋಚನೆಗಳನ್ನು ಡೈವರ್ಟ್ ಮಾಡಿ. ಯಾರನ್ನೋ ಮೆಚ್ಚಿಸೋಕ್ಕಾಗಿರ್ಬೋದು, ಅಥವಾ ಯಾರಿಂದನೋ ಪದೇ ಪದೇ ಅಲಿಯೋ ಅಂಥದ್ದಾಗಿರ್ಬೋದು, ಯಾರಿಗೋಸ್ಕರನೋ ಚಿಂತೆ ಮಾಡಿ ಮಾಡಿ ಮಾನಸಿಕವಾಗಿ ಕೂತಿರುವಂಥದ್ದು, ದಯವಿಟ್ಟು ಅದನ್ನು ಫುಲ್ ಸ್ಟಾಪ್ ಮಾಡಿ ಈ ವಿಡಿಯೋ ನೋಡಿದ್ಮೇಲೆ. ಹೌದು, ನಿಮ್ಮನ್ನ ಮನಸ್ಸಿಗೆ ನೋವು ಮಾಡುವಂಥವ್ರು ಇರ್ತಾರೆ. ನಿಮ್ಮನ್ನು ಚೇಂಜ್ ಮಾಡೋದಕ್ಕೆ ಅಂತ ಇರ್ತಾರೆ ಅವರೆಲ್ಲ. ನಿಮ್ಮ ಮನಸ್ಸಿಗೆ ನೋವು ಮಾಡುವಂಥವ್ರು, ನಿಮ್ಮನ್ನ ಹರ್ಟ್ ಮಾಡುವಂಥವ್ರು ಸುಮ್ಮನೆ ಯಾರಿಗೂ ಬರಲ್ಲ. ಯಾರೋ ಒಬ್ಬ ಏಳಿಗೆ ಆಗ್ತಿದ್ದೇನೆ ಅಂತನೋ, ಅಥವಾ ಲೈಫಲ್ಲಿ ಏನೋ ಒಂದು ಅಚೀವ್ ಮಾಡ್ಬೇಕು. ಈಗ ಲವ್ ಬ್ರೇಕಪ್ ಆಗಿದ್ರು ನಾನು ಅಂಥವ್ರಿಗೆ ಹೇಳ್ತೀನಪ್ಪ, ಲವ್ ಬ್ರೇಕಪ್ ಅಥವಾ ರಿಲೇಶನ್ಶಿಪ್ಪಲ್ಲಿ ನಿಮ್ಮ ಮನಸ್ಸನ್ನ ಬಡ್ದು ಗಟ್ಟಿ ಮಾಡಿರ್ತಾನೆ ಭಗವಂತ. ನೆಕ್ಸ್ಟ್ ಆ ವ್ಯಕ್ತಿನೇ ಎದುರುಗಡೆ ಬಂದಾಗ ಇಷ್ಟೇ ಅಂತ ಕ್ಯಾಲ್ಕುಲೇಷನ್ ಹಾಕ್ಸ್ಬಿಟ್ಟಿರ್ತಾನೆ. ದೇವ್ರು ಆ ರೀತಿ ಕೂಡ ನಿಮ್ಮ ಮೈಂಡನ್ನು ಸ್ಟ್ರಾಂಗ್ ಆಗಿ ಮಾಡ್ತಾ ಇದ್ದಾನೆ. ಇಲ್ಲಿ ಕೆಲವು ಜನಗಳಿಂದನೂ ಕೂಡ ನಿಮಗೆ ಬಹಳಷ್ಟು ನೋವಾಗ್ತಾ ಇದೆ. ನಿಮ್ಮನ್ನು ನೋಡಿ ಸಹಿಸಲಾರ್ದಂಥ ಜನಗಳು ನಿಮ್ಮನ್ನ ಬೆಂಡ್ ಮಾಡಬೇಕು ಅನ್ನುವಂತಹ ಬಹಳ ಪ್ರಯತ್ನನ ಮಾಡ್ತಾ ಇದ್ದಾರೆ. ಓಕೆ, ಸೊ ಇಲ್ಲಿ ನೀವು ಈ ರೀಡಿಂಗ್ ಮುಗಿದ ಮೇಲೆ ನಿಮ್ಮ ಡ್ರೆಸ್ ಸೆನ್ಸ್ ಹೇಗಿದೆ ಅದನ್ನು ಫಸ್ಟ್ ಯೋಚನೆ ಮಾಡಿ. ನೀವು ಯಾವ ರೀತಿ ನಿಮ್ಮ ಫೇಸ್ ಬಗ್ಗೆ ಯೋಚನೆ ಮಾಡಿದ್ರೆ ಅದನ್ನ ನೋಡಿ. ಗಂಡು ಮಕ್ಕಳಾಗಿರ್ಲಿ, ಹೆಣ್ಮಕ್ಳಾಗಿರ್ಲಿ, ವಯಸ್ಸಾದವರಾಗಿರ್ಲಿ, ಏನೇ ಆಗಿರ್ಲಿ, ನಿಮ್ಮ ಊಟದ ಪದ್ಧತಿ ಯಾವ ರೀತಿ ಇಟ್ಕೊಂಡಿದ್ರಿ ಅದನ್ನ ನೋಡಿ. ನಿಮ್ಮ ಊಟದಲ್ಲಿ ಏನೇನು ತಿಂತಿದ್ರಿ ಅದನ್ನ ನೋಡಿ. ದಯವಿಟ್ಟು ಈ ರೀಡಿಂಗ್ ಯಾರು ನೋಡ್ತಾ ಇದ್ರಿ, ಫಸ್ಟ್ ನಾನು ಹೇಳೋದೇನು ಗೊತ್ತಾ, ಬೀಟ್ರೋಟ್ ತಿನ್ನಿ, ಕ್ಯಾರೋಟ್ ತಿನ್ನಿ, ಹಾರ್ಟ್ ಚಕ್ರ, ಸೋಲಾರ್ ಪ್ಲೆಕ್ಸ್ ಚಕ್ರ ಇದೆಲ್ಲ ಆಕ್ಟಿವ್ ಆಗ್ತಾ ಹೋಗುತ್ತೆ. ಹಾಗೆ ನಾವು ಏನೇನು ಪದಾರ್ಥ ತಿಂತೀವಲ್ಲ ಅದನ್ನ ನಾವು ಆಗ್ಬಿಡ್ತೀವಿ. ಜಿಡ್ಡಿನಂಶ ತಿಂದರೆ ಅದನ್ನೇ ಯೋಚನೆ ಮಾಡೋದು, ಪೂರಿ ಸಾಗು ತಿಂದರೆ ಅದನ್ನೇ ಯೋಚನೆ ಮಾಡೋದು, ಹಾಗೆ ಮಲಗಿಬಿಡೋದು, ಈ ರೀತಿ ಆಗತ್ತೆ. ತರಕಾರಿಗಳನ್ನು ತಿಂದರೆ ನಮ್ಮ ಬ್ರೈನಿಗೆ, ಯಾಕಂದ್ರೆ ಪ್ರಕೃತಿ ನಮಗೆ ಸಪೋರ್ಟ್ ಕೊಟ್ಟಿರತ್ತೆ. ನಾವು ಯಾವತ್ತು ನಾವು ಹುಟ್ಟಿದ್ವಲ್ಲ ಅವತ್ತೇ ಭಗವಂತ ಎಲ್ಲಾನು ನಮಗೆ ಸೃಷ್ಟಿಸಿ ಇಟ್ಟಿದ್ದಾನೆ. ಸೊಪ್ಪು, ತರಕಾರಿಗಳು ತಿನ್ನೋದಕ್ಕೆ ಎಲ್ಲನೂ ಅವತ್ತೇ ಕೊಟ್ಟಿದ್ದಾನೆ. ನಾವು ಇದನ್ನ ಬೇಯಿಸ್ಕೊಂಡು ತಿನ್ಕೊಂಡು ನಮ್ಮ ಮೈಂಡ್ ನಾವು ಹಾಳು ಮಾಡಿಕೊಂಡು ಈ ರೀತಿ ಮಾಡ್ಕೊಂಡಿದ್ದೀವಿ ಅಷ್ಟೇ. ಸೊ ಹಾಗಾಗಿ ನಾನು ಈ ರೀಡಿಂಗ್ ನೋಡೋರ್ಗೆ ಏನು ಹೇಳ್ತೀನಿ ಅಂತ ಹೇಳಿದ್ರೆ, ನಿಮ್ಮ ಬಗ್ಗೆ ನೀವು ಕೇರ್ ಮಾಡಿ, ನಿಮ್ಮ ಹೆಲ್ತ್ ಬಗ್ಗೆ ನೀವು ಕೇರ್ ಮಾಡಿ. ಇಲ್ಲಿ ಕೆಲವ್ರ ಲೈಫಲ್ಲಿ ಕೆಲವೊಂದು ಏನೋ ಮೆಡಿಕಲ್ ಪ್ರಾಬ್ಲಮ್ ಕೂಡ ಆಗಿದೆ. ಅಂದರೆ ನೀವು ಹಾಸ್ಪಿಟಲ್ಗೆ ಹೋಗುವಂತಹ ಸಂದರ್ಭ ಕೂಡ ಸೃಷ್ಟಿಯಾಗಿದೆ ಇಲ್ಲಿ. ಯಾಕೆ ಅಂತ ಹೇಳಿದ್ರೆ, ನೀವು ಈ ಪಾಸ್ಟಲ್ಲಿ ನಿಮ್ಮ ಊಟದ ಪದ್ಧತಿ ಸರಿಯಾಗಿ ಇಟ್ಕೊಂಡಿಲ್ಲ, ನಿಮ್ಮನ್ನ ನೀವು ಕೇರ್ ಮಾಡ್ಕೊಂಡಿಲ್ಲ. ಸೊ ಹಾಗಾಗಿ ಏನಾಗ್ತಾ ಇದೆ, ಸುಸ್ತು ಜಾಸ್ತಿ ಕಾಡುವಂಥದ್ದು. ಇಲ್ಲಿ ನೆಗೆಟಿವಿಟಿನ ನೀವೇ ಆವರಿಸ್ಕೊಂಡಿದ್ರಿ ಅಂತ ಹೇಳಬಹುದು. ಹಾಗೆ ಇಲ್ಲಿ
ಕ್ವೀನ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ನೀವು ಇನ್ನು ಕೆಲವೇ ದಿನಗಳಲ್ಲಿ ಇಂಥ ಯೋಚನೆಗಳಾಗಿರ್ಬೋದು, ಇಂಥ ಜನಗಳನ್ನಾಗಿರಬಹುದು ಇಗ್ನೋರ್ ಮಾಡ್ತೀರಿ ಅಂತ ಹೇಳಿ ತೋರಿಸ್ತತೆ. ಹಾಗೆ ನಿಮ್ಮನ್ನ ಕಮ್ಯುನಿಕೇಶನ್ ಮಾಡೋದಕ್ಕೆ ಅಂತಾನೆ ಇಂಥವರೆಲ್ಲ ಬರಬೇಕು, ಆ ಲೆವೆಲ್ಗೆ ನೀವು ಹೋಗ್ತೀರಿ ಅಂತ ಹೇಳಿ ತೋರಿಸುತ್ತೆ. ಅಥವಾ ನೀವು ಇರುವಂತ ರೀತಿ ಆಗಿರಬಹುದು, ಅಥವಾ ನೀವು ನಾನು ಹೇಳಿದ್ನಲ್ಲ, ನಮ್ಮ ಬಟ್ಟೆ ಐರನ್ ಆಗಿರ್ಬೇಕು, ನಾವು ಚೆನ್ನಾಗಿ ಕಾಣಿಸ್ಕೊಳ್ಬೇಕು. ನಾವು ಚೆನ್ನಾಗಿ ಕಾಣಿಸ್ಕೊಳ್ಳೋದ್ರಿಂದ 4 ಜನ ಎದ್ದು ನಿಂತ್ಕೊಳ್ತಾರೆ ಗೊತ್ತಾ. ಸೊ ನಮ್ಮ ಬಗ್ಗೆ ನಾವು ಕೇರ್ ಮಾಡ್ತಾ ಇರಬೇಕು. ಹಾಗೆ ನಿಮ್ಮ ಮಾತಿನ ಕಡೆಗೆ ನೀವು ಗಮನ ಕೊಡಬೇಕು. ಮನಸ್ಸಿನಲ್ಲಿ ಮಾತೃವಾತ್ಸಲ್ಯನೂ ಇರಬೇಕು ಪ್ರತಿಯೊಬ್ಬರ ಲೈಫಲ್ಲೂ, ಪ್ರತಿಯೊಬ್ಬರಿಗೂ. ನಾವು ಯಾವಾಗ್ಲೂ ಅಷ್ಟೇ, ನೀವು ನಂಬಲ್ಲ, ನಾನು ಟ್ರಾವೆಲಿಂಗ್ ಮಾಡ್ಬೇಕಾದ್ರೂ ಅಷ್ಟೇ, ಯಾವುದೇ ಬೇರೆ ಊರುಗಳಿಗೆ ಹೋದ್ರು ಅಷ್ಟೇ, ಅದು ನಾನು ಕೆಲವರು ಗೊತ್ತಾದವರು, ನನ್ನ ಮೊನ್ನೆ ಯಾವುದೋ ಒಂದು ಭೂವಾರ ಸ್ವಾಮಿ ದೇವಸ್ಥಾನಕ್ಕೆ ಹೋದಾಯ್ತಾ, ಅಲ್ಲಿ ಪಾಪ ಯಾರೋ ಈ ವಿಡಿಯೋ ನೋಡೋರು ಅನ್ಸುತ್ತೆ, ಮೇಡಮ್ ನೀವು ಇದ್ರಲ್ಲೆಲ್ಲ ಬರುತ್ತೆ ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ಇದ್ದೀರಾ ಅಂತ. ನಾನು ಅಲ್ಲೂ ಕೂಡ ಎಲ್ರಿಗೂ ಅಕ್ಕ ಅಣ್ಣ ಅಪ್ಪ ಅನ್ಕೊಂಡೇ ಇದ್ದೆ. ಎದೆಯಲ್ಲಿ ಮಾತೃವಾತ್ಸಲ್ಯ ಇರಬೇಕು, ನಾವು ಒಂದಷ್ಟು ಬಹಳ ಚೆನ್ನಾಗಿ ಕಾಣಿಸ್ತಾ ಇರಬೇಕು. ಓಕೆ, ಸೊ ಹಾಗಾಗಿ ಏನಾಗತ್ತೆ, ಇಂಥ ಜನಗಳು ಏನಿದಾರಲ್ಲ, ಇಂಥ ಜನಗಳೇ ಟೊಳ್ಳಾಗಿ ಹೋಗ್ತಾರೆ. ನಾವಿರುವಂತಹ ರೀತಿ ನೋಡಿ ಇಂಥ ಜನಗಳ ನಿಮ್ಮನ್ನ ಏನ್ ಹೊಟ್ಟೆ ಕಿಚ್ಚಲ್ಲಿ ಪಡ್ಕೊಳ್ತಾ ಇದ್ರೆ ಅಂತ ಹೇಳಿ ಕೆಲವರೇ ಮಾಡ್ತೀರಿ. ಆ ತಪ್ಪು ಮಾಡಕ್ ಹೋಗ್ಬೇಡಿ. ಯಾರು ಹೊಟ್ಟೆ ಕಿಚ್ಚು ಪಡ್ಕೊಳ್ತಾರೆ ಅಂದ ತಕ್ಷಣ ಫ್ಯಾಮಿಲಿಗಳಲ್ಲಿ ನಾವು ಒಳ್ಳೆ ಬಟ್ಟೆ ಹಾಕೋದೇ ಬಿಟ್ಬಿಡೋದು, ಅವರು ನನ್ನನ್ನು ಕಂಡ್ರೆ ಸಹಿಸೋದಿಲ್ಲ ಅಂತ ಹೇಳಿ ತಿನ್ನೋದನ್ನೇ ಬಿಟ್ಬಿಡೋದು, ಅದೆಲ್ಲ ಮಾಡುವಂತಹ ಅವಶ್ಯಕತೆ ಇಲ್ಲ. ಎದೆಯಲ್ಲಿ ಮಾತೃವಾತ್ಸಲ್ಯ ಇರಬೇಕು, ನಾವು ಅವ್ರ ಬಗ್ಗೆ ಒಳ್ಳೇದನ್ನೇ ಯೋಚನೆ ಮಾಡ್ತಾ ಇರಬೇಕು. ಸೊ ಹಾಗಾಗಿ ಮಾತನಾಡುವಾಗ ನೀವು ಯಾರು ಏನೇ ಮನ್ಸಿಗೆ ನೋವು ಮಾಡ್ಲಿ, ಏನೇ ಆಗ್ಲಿ, ಕ್ಲಿಯರ್ ಕಮ್ಯುನಿಕೇಶನ್ ಮಾಡಿಬಿಡಿ ಅಂತ ಹೇಳಿ ತೋರಿಸ್ತಾ ಇದೆ. ಅಂದ್ರೆ ಕ್ಲಿಯರ್ ಆಗಿ ಮಾತನಾಡೋದ್ರಿಂದ ಅಥವಾ ಮಾತನಾಡುವಂಥದ್ದು ಕೂಡ ನೀವು ಕಲಿತೀರಿ, ನಿಮ್ಗೆ ನಿಮ್ಮ ಲೈಫಲ್ಲಿ ಅದೊಂದು ಬರುತ್ತೆ ಅಂತ ಹೇಳಿ ಕೂಡ ತೋರಿಸ್ತಾ ಇದೆ. ಇಲ್ಲಿ ಪೇಜ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಬಹಳಷ್ಟು ಕೆಲವು ಸಲ ಬಹಳಷ್ಟು ಚಂಚಲತೆ ನಿಮ್ಮ ಮೈಂಡ್ ನಲ್ಲಿ ಓಡಾಡ್ತಾ ಇರುತ್ತೆ. ಆ ಚಂಚಲ ಮನಸ್ಥಿತಿನ ಸ್ವಲ್ಪ ತೆಗೆದಿಡ್ಬೇಕಾಗತ್ತೆ ನೀವು. ಸೊ ಇದು ಮಾಡ್ಲಾ ಅದು ಮಾಡ್ಲಾ, ಯಾವ ಕೆಲಸ ಮುಂಚೆ ಮಾಡ್ಲಿ, ಅದು ಅವ್ರನ್ನ ನಂಬ್ಲಾ ಇವ್ರನ್ನ ನಂಬ್ಲಾ, ಇವರಿಂದ ಏನಾಗತ್ತೆ ಅವರಿಂದ ಏನಾಗತ್ತೆ, ಬಹಳಷ್ಟು ಓವರ್ ಥಿಂಕ್ ಮಾಡಿ 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 ಮನಸ್ಸನ್ನ ಬಹಳಷ್ಟು ಚಂಚಲತೆಗೆ ನೀವು ಈಡ್ ಮಾಡ್ಕೊಳ್ತಾ ಇದ್ದೀರಿ. ದಯವಿಟ್ಟು ಅದನ್ನ ನೀವು ಸೈಡಲ್ಲಿ ಇಡಬೇಕಾಗತ್ತೆ. ಅದರಿಂದ ಒಂದಷ್ಟು ಕಂಟ್ರೋಲಿಗೆ ತಗೊಳ್ಬೇಕಾಗತ್ತೆ, ಮನಸ್ಸನ್ನ ಒಂದಷ್ಟು ಹಿಡಿತಕ್ಕೆ ತಗೊಳ್ಬೇಕಾಗತ್ತೆ. ನಿಮ್ಮ ಕೆಲಸಗಳಲ್ಲೂ ನೀವು ಚಂಚಲತೆಯನ್ನ ತೋರಿಸ್ತಿದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಸೆಕೆಂಡ್ ಒನ್ ಹೈ ಪ್ರಿಸ್ಟೆಸ್ ಬಂದಿರೋದ್ರಿಂದ ಅದ್ಭುತ. ಇಲ್ಲಿ ಬಹಳಷ್ಟು ವಿಚಾರಗಳನ್ನ ನೀವು ಮನಸ್ಸಿನಲ್ಲಿ ಇಟ್ಕೊಂಡಿದ್ದೀರಿ, ಬಹಳಷ್ಟು ವಿಚಾರಗಳು ಕೂಡ ನಿಮ್ಮ ಲೈಫಲ್ಲಿ ಆಗಿದೆ. ಸೊ ಹಾಗಾಗಿ ಏನಾಗ್ತಾ ಇದೆ ಇಲ್ಲಿ ಅಂತ ಹೇಳಿದ್ರೆ, ನಿಮ್ಗೆ ಒಂದಷ್ಟು ದೇವಿಯ ಆರಾಧನೆ ಮಾಡಿರೋದ್ರಿಂದ ಆಗಿರ್ಬೋದು, ಏನೇ ಇರ್ಬೋದು, ದೇವಿಯ ಒಂದಷ್ಟು ಆಶೀರ್ವಾದನೂ ಕೂಡ ಇಲ್ಲಿ ಇದೆ. ಯೂನಿವರ್ಸ್ ಕೂಡ ನೀವೇನ್ ಅನ್ಕೊಳ್ತಾ ಇದ್ದೀರಲ್ಲ, ನೀವು ಬಹುಶಃ ಏನಾದ್ರೂ ಒಂದು ಕನ್ಸಲ್ಲಿ ಬರುವಂಥದ್ದು ಅಥವಾ ಏನಾದ್ರೂ ಒಂದು ನೋಡುವಂಥದ್ದು, ಯಾವ್ದಾದ್ರು ಒಂದು ವಸ್ತು ಯೋಚನೆ ಬಗ್ಗೆ ಅಥವಾ ವ್ಯಕ್ತಿಯ ಯೋಚನೆ ಬಗ್ಗೆ ಮಾಡಿದ್ರೆ ಆ ಯೂನಿವರ್ಸ್ ಅದೇ ರೀತಿ ಬರೋದಕ್ಕೆ ಅಥವಾ ಆಗೋದಕ್ಕೆ ಈಗಿನೂ ನೆನ್ಪು ಮಾಡ್ಕೊಂಡೆ ಆಗ್ಲೇ ಅವ್ರು ಬರ್ತಾ ಇದ್ದಾರೆ. ಈ ರೀತಿ ನಿಮ್ಗೆ ಯೂನಿವರ್ಸ್ ಕೂಡ ಸಪೋರ್ಟ್ ಕೊಡ್ತಾ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಬಹಳಷ್ಟು ಯಾರೋ ತುಂಬಾನೇ ಈ ಥರ್ಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದು ಬಹಳಷ್ಟು ದೇವಿ ಆರಾಧನೆ ಮಾಡಿರಬಹುದು. ಸೊ ಹಾಗಾಗಿ ಯೂನಿವರ್ಸ್ ಕೂಡ ನಿಮ್ಗೆ ಸಪೋರ್ಟ್ ಮಾಡ್ತಾ ಇದೆ. ನಿಮ್ಮ ನೋವುಗಳಿಗಾಗಿರ್ಬೋದು, ನಿಮ್ಮ ಸಂತೋಷಕ್ಕಾಗಿರ್ಬಹುದು, ನಿಮ್ಮ ವಿಚಾರಗಳಿಗೆ, ಯಾವುದೇ ವಿಚಾರ ನೀವು ಕೋರ್ಕೊಂಡ್ರು ಕೂಡ ಯೂನಿವರ್ಸ್ ನಿಮ್ಮ ಬೆನ್ನ ಹಿಂದೆ ಇದೆ. ಕೆಲವ್ರಿಗೆ ಹೇಳ್ತಾ ಇರ್ತಾರೆ ನನ್ನ ಆಫೀಸಿಗೆ ಬಂದು, ನಂಗೆ ಏಂಜಲ್ಸ್ ನಂಬರ್ಸ್ ಕಾಣಿಸುವಂಥದ್ದು, ಈ ರೀತಿ ಎಲ್ಲ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ 111 ಕಾಣೋದು, 456 ಕಾಣೋದು, 786 ಕಾಣೋದು, ಈ ರೀತಿ ಎಲ್ಲ ಆದಾಗ ಏನಾಗ್ತಾ ಇರುತ್ತೆ ಅಂತ ಹೇಳಿದ್ರೆ ನಾನ್ ಇದೀನಿ ಅನ್ನುವ ಒಂದು ಮೆಸೇಜ್ ಯೂನಿವರ್ಸ್ ನಮ್ಗೆ ಕೊಡ್ತಾ ಇರತ್ತೆ. ಇದೆಲ್ಲ ನಿಜನಾ ಮೇಡಮ್ ಅಂತ ನಮ್ಗೆ ಹಳ್ಳಿಯವರು ಕೂಡ ಕೇಳ್ತಾರೆ. ಹೌದು, ಆಬ್ವಿಯಸ್ಲಿ. ಸಂಖ್ಯೆ ಎಷ್ಟು ವರ್ಷಗಳಿಂದ ಇಲ್ಲ, ಎಷ್ಟು ಸಾವಿರ ವರ್ಷಗಳಿಂದ ಸಂಖ್ಯೆ ಇಲ್ಲ. ಸಂಖ್ಯೆಗಳು ನಮ್ಗೆ ಅದೇ ರೀತಿ ನಮ್ಗೆ ಒಂದು ಸೂಚನೆ ಕೊಡ್ತಾ ಇರತ್ತೆ. ಇವತ್ತಿಗೂ ನಾವು ಡೇಟ್ ಬರೆದ್ರೆ ಇವತ್ತಿಗೂ ಈ ಡೇಟ್ ಯಾವುದು, ದಿನ ಯಾವುದು, ಮಗು ಹುಟ್ಟಿದ ಕ್ಷಣ ಯಾವುದು, ಆ ಟೈಮ್ ಯಾವುದು, ಎಲ್ಲಾನು ಸಂಖ್ಯೆ ಮೂಲಕ ತಾನೇ ನಾವು ತಗೊಳ್ಳೋದು. ಹಾಗೆ ಯೂನಿವರ್ಸ್ ಕೂಡ ನಮಗೆ ಸಪೋರ್ಟ್ ಮಾಡ್ತಾ ಇರುತ್ತೆ. ಏಂಜಲ್ ನಂಬರ್ ಕಳಿಸುವಂಥದ್ದು, ಯಾವುದೋ ಗಾಡಿ ಮೇಲೆ ಅದೇ ನಂಬರ್ನ ನೋಡುವಂಥದ್ದು, ಈ ರೀತಿ ಎಲ್ಲ ಅದ್ರ ಬಗ್ಗೆ ಒಂದು ದಿವಸ ಒಂದು ಟಾಸ್ಕ್ ಮಾಡ್ತೀನಿ, ನಾನು ಒಂದು ಟಾಪಿಕ್ ಮಾಡ್ತೀನಿ. ಓಕೆ, ಸೊ ಇದು ಯೂನಿವರ್ಸ್ ಕೂಡ ಈ ಥರ್ಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದೆ. ನೀವು ನಂಬಿದಂತಹ ದೈವ ಏನಿದೆ ನಿಮ್ಮ ಜೊತೆ ನಿಂತಿದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟಾರೋಟಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಬೇಕಾಗತ್ತೆ. ಹಾಗೆ ಯಾರಿಗೆಲ್ಲ ಕ್ರಿಸ್ಟಲ್ಸ್ ಬೇಕಾಗಿದೆ, ಸಾಕಷ್ಟು ವಿಡಿಯೋಸ್ಗಳಲ್ಲಿ ಮಾಡಿರ್ತೇನೆ,
ಕ್ರಿಸ್ಟಲ್ಸ್ ಬೇಕಾಗಿರುತ್ತೆ, ನೀವು ವಾಟ್ಸಪ್ ಮುಖಾಂತರ ಆಗಿರ್ಬೋದು ಅಥವಾ ಕಾಲ್ ಮುಖಾಂತರ ಆಗಿರಬಹುದು ಕ್ರಿಸ್ಟಲ್ನ ನೀವು ಬುಕ್ ಮಾಡ್ಕೊಳ್ಬೇಕಾಗತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ.